ಹಾಯ್ ನಮಸ್ತೆ. ನೀನೇ ನಾನು ಕಥೆಯ ಭಾಗ 2 ಇಲ್ಲಿ ಮುಂದುವರಿಯುತ್ತೆ. ಈ ಕಥೆಯ ಮೊದಲ ಭಾಗವನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಓದಿದ ನಂತರ ಈ ಕಥೆಯನ್ನ ಓದಿ, ಇಲ್ಲದಿದ್ರೆ ನಿಮ್ಗೆ ಕಥೆಯು ಅರ್ಥ ಆಗಲ್ಲ. ಹಾಗಾದ್ರೆ ಬನ್ನಿ ಕಥೆಯನ್ನ ಶುರು ಮಾಡುವ. ಕೀರ್ತಿಯ ಮನಸ್ಸು ಹದಗೆಟ್ಟಿತ್ತು. ಅವಳು ಆ ದಿನ ಮತ್ತೆ ಚೇತನ ಹತ್ತಿರ ಮಾತನಾಡಲೇ ಇಲ್ಲ. ಅರೆ ಕೂಡ ಅವಳ ಕಣ್ಣ ಮುಂದೆ ಬರಲಿಲ್ಲ. ಅವನಿಗೆ ಅವಳಿಂದ ದೂರ ಇರುವುದೇ ಲೇಸು ಎನಿಸಿತು. ಆ ದಿನ ಹೇಗೋ ಕಾಲೇಜು ಮುಗಿಸಿ ಕೀರ್ತಿ ಮನೆಗೆ ಬಂದು ಮಲಗಿದಳು. ಸ್ವಲ್ಪ ಹೊತ್ತಿನ ನಂತರ ಎದ್ದು ಸ್ನಾನ ಮಾಡಿ ಬೆಡ್ ಮೇಲೆ ಕುಳಿತಳು. ಬೆಳಗ್ಗೆ ನಡೆದ ಘಟನೆಗಳೇ ಅವಳ ಮುಂದೆ ಬರುತ್ತಿದ್ದವು. ಆದ್ದರಿಂದ ಹೊರಬರಲು ಸಾಂಗ್ ಕೇಳಲು ನಿರ್ಧರಿಸಿದಳು. ಮೊಬೈಲ್ಗಾಗಿ ಬ್ಯಾಗಿನ ಒಳಗಡೆ ನೋಡಿದಳು. ಮೊಬೈಲ್ ಏನೋ ಸಿಕ್ಕಿತು. ಆದರೆ ಅದರ ಜೊತೆ ಒಂದು ಲೆಟರ್ ಕೂಡ ಇತ್ತು. ಅಚ್ಚರಿಯಿಂದ ಓದಲು ಪ್ರಾರಂಭಿಸಿದಳು. ಕೀರ್ತಿ, ಈ ಲೆಟರ್ ಅನ್ನ ಸರಿಯಾಗಿ ಓದು. ಈಗಲೇ ಹೋಗಿ ಈ ಮದುವೆಯನ್ನ ನಿಲ್ಲಿಸು. ಈ ಮದುವೆ ನಿನಗೆ ಒಳ್ಳೆಯದಲ್ಲ. ಯಾಕೆ ಎಂಬ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿದ್ದರೂ ದುರಾದೃಷ್ಟವಶತ್ ನಾನು ಹೇಳಲಾಗದು. ನಾನು ಹೇಳಿದ ಹಾಗೆ ಮಾಡು. ಮುಂಚೆ ಕೂಡ ನಾನು ನಿನಗೆ ಹೀಗೆ ಲೆಟರ್ ಬರೆದಿದ್ದೆ. ಆದರೆ ನೀನು ಅದನ್ನ ನಿರ್ಲಕ್ಷಿಸಿ ಓದೆ. ಅದರ ಪರಿಣಾಮ ಏನಾಯ್ತು ಎಂದು ನಿನಗೆ ಗೊತ್ತಿದೆ. ಸೊ ನನ್ನ ಮಾತನ್ನ ಕೇಳು. ಈ ಮದುವೆಯನ್ನ ನಿಲ್ಲಿಸಿ ನಿನ್ನನ್ನು ಪ್ರಾಣಕ್ಕಿಂತ ಪ್ರೀತಿಸುವ ಅರಿಯನ್ನ ಮದುವೆಯಾಗು. ಇದೇ ನಿನಗೆ ಒಳ್ಳೆಯದು. ಅದನ್ನು ಓದಿದ ಕೀರ್ತಿಯ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವವಾದವು. ಮೊದಲು ಹೋಗಿ ಹಿಂದೆ ಬರೆದಿದ್ದ ಲೆಟರ್ನ ಅಕ್ಷರಗಳಿಗೆ ಈಗಿನ ಲೆಟರ್ನ ಅಕ್ಷರಗಳನ್ನ ಹೋಲಿಸಿದಳು. ಅವುಗಳು ಬಹುತೇಕ ಮ್ಯಾಚ್ ಆಗುತ್ತಿದ್ದವು. ಮನಸ್ಸಿನಲ್ಲೇ ಯೋಚಿಸಿದಳು, 2 ಅಕ್ಷರ ಮ್ಯಾಚ್ ಆಗ್ತಾ ಇದೆ. ಅಂದರೆ ಈ 2 ಲೆಟರ್ ಒಬ್ಬರೇ ಬರೆದಿದ್ದು ಅಂತ ಆಯ್ತು. ನಾನು ಇಂದಿನ ಲೆಟರ್ ರಾಹುಲ್ ಬರೆದಿದ್ದ ಅಂತ ಅಂದುಕೊಂಡೆ. ಆದರೆ ಇವಾಗಿನ ಲೆಟರ್ ರಾಹುಲ್ ಬರೆಯಲು ಸಾಧ್ಯವಿಲ್ಲ. ಹಾಗಾದ್ರೆ ಇವುಗಳನ್ನ ಯಾರು ಬರೆದರು? ಯಾಕೆ ಬರೆದರು? ಇಂದಿನ ಲೆಟರ್ ನಾನು ನಿರ್ಲಕ್ಷಿಸಿ ಹೋದಾಗ ಕಾಲು ಜಾರಿ ಬಿದ್ದೆ. ಅಂದರೆ ಯಾರೋ ನನ್ನನ್ನ ಕಾಪಾಡಲು ಅದನ್ನ ಬರೆದಿದ್ದರು. ಅವರಿಗೆ ಹೀಗೆ ಆಗುವುದು ಎಂದು ಮುಂಚೆ ಗೊತ್ತಿತ್ತೆ. ಆದರೆ ಅದು ಹೇಗೆ ಸಾಧ್ಯ? ಇನ್ನು ಈ ಲೆಟರ್ಗೆ ಬಂದರೆ ಮದುವೆಯನ್ನ ನಿಲ್ಲಿಸು ಎಂದು ಬರೆದಿದ್ದಾರೆ. ಅಂದರೆ ಈ ಲೆಟರ್ ಕೂಡ ನನ್ನನ್ನ ಕಾಪಾಡಲು ಬರೆದಿದ್ದಾರೆಯೇ? ಯಾರು ಯಾಕೆ ಹೀಗೆ ಬರೆಯುತ್ತಾರೆ? ಅದ್ರಲ್ಲೂ ಯಾಕೆ ಮದುವೆಯಾಗಬಾರದು ಎಂದು ಗೊತ್ತಿದ್ದರೂ ಅದರ ಕಾರಣ ಬರೆದಿಲ್ಲ. ಯಾಕೆ ಹರಿಯನ್ನ ಮದುವೆಯಾಗಲು ಒತ್ತಾಯಿಸುತ್ತಿದ್ದಾರೆ? ಅಂದರೆ ಯಾರೋ ನನ್ನ ಬಗ್ಗೆ, ಹರಿಯ ಬಗ್ಗೆ ಸರಿಯಾಗಿ ಅರಿತವರೇ ಹೀಗೆ ಬರೆದಿದ್ದಾರೆ. ಅವರಿಗೆ ಹರಿ ನನ್ನನ್ನ ಪ್ರೀತಿಸುವ ವಿಷಯ ಗೊತ್ತಿದೆ. ಇದು ನನಗೆ ಚೇತನಾಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಇದನ್ನ ಚೇತನ ಬರೆದಳೆ ಇರಬಹುದು. ಹರಿಗೆ ಮದುವೆಯಾಗು ಗಿರೀಶ್ ನನಗೆ ಸೂಕ್ತನಲ್ಲ ಎಂದು ಇವತ್ತು ಹೇಳುತ್ತಿದ್ದಳು. ಹೋ, ಈಗ ಗೊತ್ತಾಯ್ತು. ಇದನ್ನು ಚೇತನ ಬರೆದಿದ್ದಾಳೆ. ಅವಳ ಮಾತು ಕೇಳಲಿಲ್ಲ ಎಂದು ಹೀಗೆ ಲೆಟರ್ ಬರೆದಿದ್ದಾಳೆ. ಇಂದು ಹರಿ ಮತ್ತು ಅವಳು ಗುಟ್ಟಾಗಿ ಮಾತನಾಡಬೇಕಾದ್ರೆ ಹರಿ ಕೂಡ ಚೇತನ ಬರೆದ ಪತ್ರದ ಬಗ್ಗೆ ಏನೋ ಮಾತಾಡುತ್ತಿದ್ದ. ಆದರೆ ಇದು ಚೇತನನ ಬರವಣಿಗೆಯಲ್ಲ. ಬರವಣಿಗೆ ಚೇಂಜ್ ಮಾಡಿ ಬರೆದಿದ್ದಾಳೆ ಕಳ್ಳಿ. ಸರಿ, ಇದನ್ನು ಚೇತನ ಬರೆದಿದ್ದಾಳೆ ಅಂದುಕೊಳ್ಳೋಣ. ಅಂದರೆ ಮೊದಲ ಪಾತ್ರವನ್ನ ಅವಳೇ ಬರೆದದ್ದು ಎಂದಾಯ್ತು. ಅಂದರೆ ಅವಳಿಗೆ ಮುಂಚೆ ಗೊತ್ತಿತ್ತು ಈ ಅನಾಹುತ ಆಗುವುದು ಎಂದು. ಆದರೆ ಅದು ಹೇಗೆ ಸಾಧ್ಯ? ಅವಳು ಈ ಅನಾಹುತದ ಬಗ್ಗೆ ನನ್ನ ಬಳಿ ನೇರವಾಗಿ ಬಂದು ಯಾಕೆ ಹೇಳಲಿಲ್ಲ? ಪತ್ರವೇಕೆ ಬರೆದಳು? ಆ ದಿನ ಲೆಟರ್ ನನ್ನ ಟೇಬಲ್ ಮೇಲೆ ಇತ್ತು. ಅವಳು ಅದನ್ನ ಅಲ್ಲಿ ಯಾವಾಗ ಇಟ್ಟು ಹೋದಳು? ಏನು ಸರಿಯಾಗಿ ಅರ್ಥವಾಗುತ್ತಿಲ್ಲ. ಅವಳು ತುಂಬಾ ಯೋಚಿಸಿದಳು. ಆದರೆ ಅವಳ ಗೊಂದಲಗಳು ಕಡಿಮೆಯಾಗಲಿಲ್ಲ. ಯೋಚಿಸಿದಷ್ಟು ಇನ್ನೂ ಹೆಚ್ಚಾದವು. ಅಷ್ಟರಲ್ಲಿ ಅವಳಿಗೆ ಗಿರೀಶ್ ಕಾಲ್ ಬಂತು. ಅದನ್ನು ಎತ್ತಿದಳು. ಹಲೋ ಕೀರ್ತಿ, ನಾಳೆ ಕಾಲೇಜಿಗೆ ರಜೆ ಹಾಕು. ಯಾಕೆ, ಏನು ಸಮಾಚಾರ? ನಾಳೆ ನಾವು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಲಗ್ನ ಪತ್ರಿಕೆ ಇಡಲು ಹೋಗುತ್ತಿದ್ದೇವೆ. ಅದನ್ನ ಮುಗಿಸಿ ಮದುವೆ ಶಾಪಿಂಗ್ಗೆ ಹೋಗೋಣ. ನಿನ್ನ ಮನೆಯವರಿಗೆ ಕರಿ. ನಾಳೆ ಬೆಳಿಗ್ಗೆ 8ಕ್ಕೆ ಕಾರ್ ತೆಗೆದುಕೊಂಡು ನಿನ್ನ ಮನೆಗೆ ಬರುತ್ತೇನೆ. ಸರಿ. ಯಾಕೆ ಕೀರ್ತಿ, ಒಂಥರ ಇದ್ದೀಯಾ ಎಂದ ಗಿರೀಶ್. ಏನಿಲ್ಲ, ತಲೆನೋವು, ನಾಳೆ ಸಿಗೋಣ ಎಂದು ಫೋನ್ ಇಟ್ಟಳು ಕೀರ್ತಿ. ಅವಳಿಗೆ ಯಾರ ಜೊತೆ ಮಾತನಾಡುವುದು ಇಷ್ಟವಿರಲಿಲ್ಲ. ಅವಳಿಗೆ ಆ ಪ್ರಶ್ನೆಗಳ ಉತ್ತರ ಬೇಕಿತ್ತು ಅಷ್ಟೇ. ಸ್ವಲ್ಪ ಹೊತ್ತಿನ ನಂತರ ವೀಣಾಳ ಬಳಿ ಹೋದಳು. ಗಿರೀಶ್ ಫೋನ್ ಅಲ್ಲಿ ತಿಳಿಸಿದ ವಿಷಯ ಹೇಳಿದಳು. ಸರಿ ಕೀರ್ತಿ, ನಿನ್ನ ಚಿಕ್ಕಪ್ಪ ಬಂದ ಮೇಲೆ ಹೇಳುತ್ತೇನೆ ಎಂದಳು ವೀಣಾ. ಕೀರ್ತಿ ಸುಮ್ಮನೆ ಇದ್ದಿದ್ದನ್ನ ಕಂಡು, ಕೀರ್ತಿ ಏನಾಯ್ತು ಎಂದು ಒಂಥರ ಇದ್ದೀಯಾ? ಕೀರ್ತಿಗೆ ಈ ವಿಷಯವನ್ನ ವೀಣಾಳಿಂದ ಮುಚ್ಚಿಡುವುದು ಸರಿ ಎನಿಸಲಿಲ್ಲ. ಹಿಂದೆ ಬರೆದ ಪತ್ರದಿಂದ ಹಿಡಿದು ಈಗ ಬರೆದಿದ್ದ ಪತ್ರದವರೆಗೂ ನಡೆದ ಎಲ್ಲಾ ವಿಷಯ ತಿಳಿಸಿ ತನ್ನ ಮನಸ್ಸಿನಲ್ಲಿ ಕಾಡುವ ಎಲ್ಲಾ ಪ್ರಶ್ನೆಗಳನ್ನ ಕೇಳಿದಳು. ಈ ವಿಷಯವನ್ನ ಕೇಳಿ ವಿನಯಗೆ ಅಚ್ಚರಿಯ. ಅರೆ, ನಿನ್ನನ್ನ ಪ್ರೀತಿಸುತ್ತಿದ್ದಾನ? ಈ ವಿಷಯ ಮೊದಲೇ ಗೊತ್ತಿದ್ದರೆ ಅವನಿಗೆ ಮದುವೆ ಮಾಡಿ ಕೊಡಬಹುದಿತ್ತು. ಆದರೆ ಈಗ ಚಿಕ್ಕಮ್ಮ, ಆ ವಿಷಯ ಬಿಡಿ.
ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದ್ದಾನೆ. ಆದರೆ ಈ ಚೇತನಗೆ ಏನಾಗಿದೆ? ಅವಳು ಯಾಕೆ ಹೀಗೆ ಪತ್ರ ಬರೆಯುತ್ತಿದ್ದಾಳೆ? ಈ ಪತ್ರವೇನೋ ಬರೆದಳು, ಆದ್ರೆ ಇಂದಿನ ಪತ್ರ ಯಾಕೆ ಬರೆದಳು? ಆ ದಿನ ಅದು ನನ್ನ ಟೇಬಲ್ ಮೇಲೆ ಇತ್ತು, ಅದನ್ನು ಅವಳು ಯಾವಾಗ ಇಟ್ಟಳು? ನನಗೆ ಒಂದು ಅರ್ಥವಾಗುತ್ತಿಲ್ಲ. ನೀನು ಕಾಲು ಜಾರಿ ಬಿದ್ದು 1.5 ತಿಂಗಳಾಯ್ತಲ್ಲವೇ? ಹೌದು ಚಿಕ್ಕಮ್ಮ, ನಿನಗೆ ಹೇಳಲು ಮರೆತೆ. ನೀನು ಕಾಲು ಜಾರಿ ಬೀಳುವ 1 ದಿನದ ಹಿಂದೆ ಚೇತನ ಬಂದಿದ್ದಳು. ಆಗ ನೀನು ಹೊರಗಡೆ ಹೋಗಿದ್ದೆ, ಏನೋ ಫೈಲ್ ಬೇಕು ಅಂತ ನಿನ್ನ ರೂಮ್ಗೆ ಹೋಗಿದ್ದಳು. ಹಾಗೆ ಹೊರಟು ಬಿಟ್ಟಳು. ನೀನು ಬರುವ ತನಕ ಇರಲು ಹೇಳಿದ್ದೆ, ಲೇಟ್ ಆಗುತ್ತೆ ಅಂತ ಹೋದಳು. ನನಗೆ ಈ ವಿಷಯ ಹೇಳಲು ಮರೆತೇ ಹೋಯಿತು. ಹೌದಾ ಚಿಕ್ಕಮ್ಮ? ಅಂದರೆ ನನ್ನ ಊಹೆ ಸರಿಯಾಗಿದೆ. ಈ 2 ಲೆಟರ್ ಚೇತನ ಬರೆದಿದ್ದಾಳೆ. ಮೊದಲನೇ ಲೆಟರ್ ಬರೆದು ನೀವು ಹೇಳಿದ ದಿನ ನನ್ನ ಟೇಬಲ್ ಮೇಲೆ ಇಟ್ಟು ಹೋಗಿದ್ದಾಳೆ. ಆದರೆ ಅವಳು ಯಾಕೆ ಹೀಗೆ ಮಾಡುತ್ತಿದ್ದಾಳೆ? ನನ್ನ ಬಳಿ ಬಂದು ನೇರವಾಗಿ ಯಾಕೆ ಹೇಳಲಿಲ್ಲ? ಅವಳಿಗೆ ನಾನು ಕಾಲು ಜಾರಿ ಬೀಳುವ ವಿಷಯ ಮೊದಲೇ ಹೇಗೆ ಗೊತ್ತಾಯ್ತು? ಅವಳು ನಿಜವಾಗಿಯೂ ನನ್ನ ಒಳಿತಿಗಾಗಿ ಇದೆಲ್ಲ ಮಾಡುತ್ತಿದ್ದಾಳೆಯೇ? ಅಂದರೆ ಈ ಮದುವೆ ನನಗೆ ಒಳ್ಳೆಯದಲ್ಲವೇ? ನಿನಗೆ ಈ ಮದುವೆ ಇಷ್ಟವಿಲ್ಲವೇ ಕೀರ್ತಿ? ನೀನು ನಮಗಾಗಿ ಈ ಮದುವೆ ಒಪ್ಪಿಕೊಂಡಿದ್ದೀಯಾ? ಇಷ್ಟವಿಲ್ಲದಿದ್ದರೆ ಬೇಡ, ನಾವೆಲ್ಲ ಸೇರಿ ಮಾತಾಡೋಣ. ಅಯ್ಯೋ ಚಿಕ್ಕಮ್ಮ, ನಾನು ಗಿರೀಶ್ನನ್ನ ಪ್ರೀತಿಸುತ್ತಿದ್ದೇನೆ. ನಾನು ನಿಮಗಾಗಿ ಅಲ್ಲ, ನೀವು ನನಗಾಗಿ ಈ ಮದುವೆಗೆ ಒಪ್ಪಿಕೊಂಡಿದ್ದೀರಿ. ಗಿರೀಶ್ ಒಬ್ಬ ಒಳ್ಳೆಯ ಹುಡುಗ, ಅವನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆದರೆ ಆ ಲೆಟರ್ ನನ್ನ ತಲೆ ಕೆಡಿಸುತ್ತಿದೆ. ನಿನಗೆ ಒಂದು ಮಾತು ಹೇಳುತ್ತೇನೆ, ನೀನು ನಿನ್ನ ಮನಸ್ಸಿನ ಮಾತು ಕೇಳಬೇಕು ಕೀರ್ತಿ, ಬೇರೆಯವರ ಮಾತಲ್ಲ. ನಿನಗೆ ಇಷ್ಟವಿದ್ದಂತೆ ಮಾಡು. ಗಿರೀಶ್ ಒಳ್ಳೆಯ ಹುಡುಗ ಎಂದು ನಮಗೂ ಅನಿಸುತ್ತದೆ. ನಿನ್ನನ್ನು ಕಾಪಾಡಿದ, ನಿನಗಾಗಿ ಅವನ ಮನೆಯವರನ್ನ ಎದುರು ಹಾಕಿಕೊಂಡ. ಅಷ್ಟೇ ಅಲ್ಲ, ಈ ಮದುವೆಗೆ ಅವರು ವರದಕ್ಷಿಣೆ ಕೇಳಲೇ ಇಲ್ಲ. ನಾವಾಗೆ ಕೇಳಿದರು, ನಿರಾಕರಿಸಿದರು. ಮದುವೆಯ ಅರ್ಧ ಖರ್ಚನ್ನ ಅವರೇ ನೋಡಿಕೊಳ್ಳುತ್ತಿದ್ದಾರೆ. ಇಂತಹ ಒಳ್ಳೆ ಸಂಬಂಧ ಈಗಿನ ಕಾಲದಲ್ಲಿ ಎಲ್ಲಿ ಸಿಗುತ್ತದೆ ಹೇಳು? ಇನ್ನು ಚೇತನ ವಿಷಯ, ನಾಳೆ ಹೋಗಿ ಅವಳ ಹತ್ತಿರ ಹೋಗಿ ಮಾತಾಡು. ನಿನ್ನ ಮತ್ತು ಅವಳ ಮಧ್ಯೆ ಮೂಡಿರುವ ತಪ್ಪು ತಿಳುವಳಿಕೆಗಳನ್ನ ಬಗೆಹರಿಸಿಕೊ. ನಿಜ ಚಿಕ್ಕಮ್ಮ, ನನಗೂ ಅದೇ ಅನಿಸುತ್ತದೆ. ಯಾಕೋ ಚೇತನ ಅಸೂಯೆಯಿಂದ ಈಗೆಲ್ಲ ಮಾಡುತ್ತಿದ್ದಾಳೆ ಎಂದು ಅನಿಸುತ್ತಿದೆ. ನಾಳಿದ್ದು ಹೋಗಿ ಮಾತನಾಡುತ್ತೇನೆ. ನಿಮ್ಮ ಹತ್ತಿರ ಮಾತಾಡಿ ಮನಸ್ಸು ಹಗುರವಾಯ್ತು. ಧನ್ಯವಾದಗಳು ಚಿಕ್ಕಮ್ಮ. ಇದೆಲ್ಲ ಯಾಕೆ? ನಿನ್ನ ಖುಷಿಯೇ ನನ್ನ ಖುಷಿ. ಮಾರನೇ ದಿನ ಎರಡೂ ಕುಟುಂಬದವರು ಸೇರಿ ಮನೆದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪತ್ರಿಕೆ ಇಟ್ಟು ಹಾಗೆ ಶಾಪಿಂಗ್ಗೆ ಹೋದರು. ಅಲ್ಲಿ ಗಿರೀಶ್ ಎಲ್ಲಾ ಬಿಲ್ ತಾನೇ ಪೇ ಮಾಡುತ್ತಿದ್ದ. ಕೀರ್ತಿ ಎಷ್ಟು ಹೇಳಿದರೂ ಕೇಳುತ್ತಿರಲಿಲ್ಲ. ಕೀರ್ತಿಗಾಗಿ ತುಂಬಾ ಬೆಲೆ ಬಾಳುವ ಉಂಗುರ ತೆಗೆದುಕೊಂಡ. ಇದೆಲ್ಲ ಯಾಕೆ? ಇಷ್ಟು ತುಟ್ಟಿ ಉಂಗುರ ಬೇಡ ಎಂದಳು ಕೀರ್ತಿ. ಇದು ನಿನಗೆ ಬೇಡದೆ ಇರಬಹುದು, ಆದರೆ ನನಗೆ ಬೇಕು. ಸುಮ್ಮನೆ ತಗೋ ಎಂದ ಗಿರೀಶ್. ಯಾಕೆ ನೀವು ಇಷ್ಟು ಖರ್ಚು ಮಾಡುತ್ತಿದ್ದೀರಾ? ಅದೇ ನಾವು ಮಾಡಲು ಹೋದರೆ ಬೇಡ ಎಂದು ತಡೆಯುತ್ತೀರಾ ಯಾಕೆ? ಯಾಕಂದ್ರೆ ನಾನು ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದೀನಿ. ನಿನಗೆ ನಿನ್ನ ಮನೆಯವರಿಗೆ ತೊಂದರೆ ಕೊಡಲು ಇಷ್ಟವಿಲ್ಲ. ಅದನ್ನು ಕೇಳಿ ಕೀರ್ತಿಗೆ ಕಣ್ಣೀರು ಉಕ್ಕಿ ಬಂತು. ಆ ಲೆಟರ್ ಸಲುವಾಗಿ ತಾನು ಗಿರೀಶ್ ಮೇಲೆ ಸಂಶಯ ಪಟ್ಟಿದ್ದು ಕಂಡು ಪಶ್ಚಾತ್ತಾಪವಾಯಿತು. ಏನಾಯ್ತು ಕೀರ್ತಿ? ಯಾಕೆ ಅಳುತ್ತಿದ್ದೀಯಾ? ಏನಿಲ್ಲ, ಆಮೇಲೆ ಹೇಳುತ್ತೇನೆ. ಹೀಗೆ ಎಲ್ಲರೂ ಇದ್ದಾರೆ ಎಂದು ಸುಮ್ಮನಾದಳು. ಶಾಪಿಂಗ್ ಮುಗಿಸಿ ಎಲ್ಲಾ ರಾಯರ ಮನೆಗೆ ಬಂದರು. ಎಲ್ಲರೂ ಒಳಗಡೆ ಹೋದರು. ಆಗ ಕೀರ್ತಿ ಏನು ಅಳುತ್ತಿದ್ದೆ ಅಂದಿದ್ದೆ? ಏನು ಸಮಾಚಾರ? ಯಾರು ಇಲ್ಲ ಹೇಳು. ಹಿಂದೆ ಬರೆದ ಪತ್ರದಿಂದ ಹಿಡಿದು ಈಗ ಬರೆದಿದ್ದ ಪತ್ರದವರೆಗೆ ನಡೆದ ಎಲ್ಲಾ ವಿಷಯ ತಿಳಿಸಿದಳು. ನನ್ನನ್ನು ಕ್ಷಮಿಸಿ ಬಿಡು ಗಿರೀಶ್. ಆ ಪತ್ರದಿಂದ ನಾನು ನಿನ್ನ ಮೇಲೆ ಸಂಶಯ ಪಟ್ಟು ಬಿಟ್ಟೆ. ನನಗೆ ನಿನ್ನಿಂದ ಇದನ್ನ ಮುಚ್ಚಿರಲು ಇಷ್ಟವಾಗಲಿಲ್ಲ ಎಂದು ಅತ್ತಳು. ಅಯ್ಯೋ ಹುಚ್ಚು ಹುಡುಗಿ, ಇರಲಿ ಬಿಡು. ಅದಕ್ಕೆಲ್ಲ ಅಳುತ್ತೀಯಲ್ಲ. ಅದಕ್ಕೆ ನಿನ್ನೆ ಫೋನ್ ಮಾಡಿದಾಗ ಒಂಥರ ಇದ್ಯಾ? ಈಗ್ಲಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸಂಪೂರ್ಣವಾಗಿ ನನಗಿಂತ ನಿನ್ನ ಮೇಲೆ ನಂಬಿಕೆ ಜಾಸ್ತಿ. ಹೀಗೆ ತಮಾಷೆ ಮಾಡಿದೆ. ನಿನ್ನ ಆ ಫ್ರೆಂಡ್ ಚೇತನ ನನ್ನನ್ನು ಎಲ್ಲಿ ನೋಡಿದ್ದಾಳಂತೆ? ನಾನು ಅವಳನ್ನ ಎಂದೂ ನೋಡಿಲ್ಲ. ಅದು ಅವಳಿಗೆ ಮರೆತು ಹೋಗಿದೆಯಂತೆ. ಎಲ್ಲ ಸುಳ್ಳು ಅದು. ಅವಳಿಗೆ ಅಸೂಯೆಯಾಗಿ ಈಗೆಲ್ಲ ಕತೆ ಕಟ್ಟಿ ಪತ್ರ ಬರೆದಿದ್ದಾಳೆ. ಹೋಗಿ ಅವಳ ಹತ್ತಿರ ಸರಿಯಾಗಿ ಮಾತಾಡಿ ನನ್ನ ತಂಟೆಗೆ ಬರಬೇಡ ಎಂದು ಗದರಿಸಿ ಬರಬೇಕು. ಗೆಳತಿ ಎಂದು ಬೆನ್ನಿಗೆ ಚೂರಿ ಹಾಕಿದಳು. ಅಷ್ಟರಲ್ಲಿ ಗಿರೀಶ್ ಮನೆಯವರು ಹೊರಗಡೆ ಬಂದರು. ಸರಿ, ನಾನಿನ್ನೂ ಬರುತ್ತೇನೆ, ಮತ್ತೆ ಅಳಬೇಡ, ಖುಷಿಯಿಂದ ಇರು. ನಮ್ಮ ಮದುವೆಗೆ ಇನ್ನೂ 5 ದಿನ ಬಾಕಿ ಇದೆ ಎಂದು ಅವಳನ್ನ ಸಮಾಧಾನಿಸಿ ಹೊರಟ. ಮಾರನೇ ದಿನ ಕೀರ್ತಿ ಕಾಲೇಜಿಗೆ ಬಂದಳು. ಚೇತನ ಇನ್ನೂ ಬಂದಿರಲಿಲ್ಲ. ಅವಳಿಗೆ ತುಂಬಾ ವಿಚಿತ್ರವೆನಿಸಿತು. ಅವಳು ಇಡೀ ಕಾಲೇಜಿಗೆ ಹೋಗಿ ಲಗ್ನ ಪತ್ರಿಕೆ ಹಂಚಿದಳು. ಅರಿಗೂ ಕೂಡ ಕೊಟ್ಟಳು. ಅವನು ನಗುತ್ತಾ ಸ್ವೀಕರಿಸಿದ. ಆದರೆ ಅವನ ನಗುವಿನಲ್ಲಿಯೂ ನೋವು ಇತ್ತು. ಅವನು ಅವಳೊಂದಿಗೆ ಜಾಸ್ತಿ ಮಾತಾಡದೆ ಅಲ್ಲಿಂದ ಹೊರಟ. ಅಷ್ಟರಲ್ಲಿ ಮನಿ ಅಲ್ಲಿಗೆ ಬಂದಳು. ಕಂಗ್ರಾಸ್ ಕೀರ್ತಿ, ನಿನ್ನ ಮದುವೆಯಂತೆ ಎಂದಳು ಮನಿ. ಥ್ಯಾಂಕ್ಸ್ ಕಣೆ, ತಗೋ ಲಗ್ನ ಪತ್ರಿಕೆ ಎಂದು ಲಗ್ನ ಪತ್ರಿಕೆ ಕೊಟ್ಟಳು. ಚೇತನ ಕೂಡ ನಿನ್ನ ಮದುವೆಯನ್ನ ಮುಗಿಸಿ ಹೋಗಬಹುದಿತ್ತು. ಅಂದರೆ ಚೇತನ ನಿನಗೆ ಹೇಳಿಲ್ಲವೇ? ಅವಳಿಗೆ ನಿನ್ನೆ ಟ್ರಾನ್ಸ್ಫರ್ ಆಯ್ತು ಬಸವೇಶ್ವರ ನಗರದಲ್ಲಿ. ಹೋ, ನೀನು ನಿನ್ನೆ ಬಂದಿರಲಿಲ್ಲ, ಅದಕ್ಕೆ ಈ ವಿಷಯ ಗೊತ್ತಿಲ್ಲ. ಅವಳು ಫೋನ್ ಮಾಡಿ ಹೇಳಿಲ್ಲವೇ? ಇಲ್ಲ. ಇಷ್ಟು ಅಚಾನಕ್ ಆಗಿ ಟ್ರಾನ್ಸ್ಫರ್ ಆಯ್ತಾ? ಯಾಕೆ, ಹೇಗೆ?
ಅದು ಗೊತ್ತಿಲ್ಲ. ಮೇಲಿನ ಆಫೀಸರ್ ಇಂದ ವರ್ಗಾವಣೆಯ ಲೆಟರ್ ಬಂತು. ಅದಕ್ಕೆ ನಿನ್ನೆನೆ ಅವಳು ಹೋದಳು. ಅದನ್ನು ಕೇಳಿ ಕೀರ್ತಿಗೆ ಒಂದು ಕಡೆ ಬೇಜಾರಾಯ್ತು. ಅವಳು ಎಲ್ಲ ಗೊಂದಲ ಬಗ್ಗೆ ಹರಿಸಿಕೊಳ್ಳೋಣ ಎಂದು ಬಂದಿದ್ದಾಳು. ಆದ್ರೆ ಅದು ಸಾಧ್ಯವಿಲ್ಲ ಎಂದು ಅರಿತಾಳು. ಅವಳಿಗೆ ಫೋನ್ ಮಾಡಿ ಮತ್ತೆ ಕೇಳುವ ಮನಸ್ಸಾಗಲಿಲ್ಲ. ಈ ವಿಷಯವನ್ನ ಅಲ್ಲೇ ಬಿಡುವ ನಿರ್ಧಾರ ತೆಗೆದುಕೊಂಡಳು. ಮದುವೆ ಶಾಸ್ತ್ರಗಳು ಪ್ರಾರಂಭವಾದವು. ಕೀರ್ತಿ ಖುಷಿಯಿಂದ ಅವುಗಳಲ್ಲಿ ಭಾಗಿಯಾದಳು. ರಾಯರ ಮತ್ತು ವೀಣಾ ಋಷಿ ಹೇಳುತ್ತಿರದ್ದು ಸುಚಿತ್ರಾ ರಾಹುಲ್ ಉತ್ಸಾಹದಿಂದ ಪಾಲ್ಗೊಂಡರು. ಅಂತೂ ಇಂತೂ ಮದುವೆ ವಿಜೃಂಭಣೆಯಿಂದ ಜರುಗಿತು. ಕೀರ್ತಿಯನ್ನ ಗಿರೀಶ್ ಜೊತೆ ಬೀಳ್ಕೊಡಲಾಯಿತು. ತುಂಬಾ ವಿಘ್ನಗಳ ನಂತರ ಅಂತೂ ಇಂತೂ ಕೀರ್ತಿಯ ಮದುವೆ ಜರುಗಿತು. ಮುಂದೆ ಕೀರ್ತಿಯ ಬಾಳು ಹೇಗೆ ಸಾಗುವುದು ಎಂಬುದೇ ಇಲ್ಲಿ ಪ್ರಶ್ನೆ. ಕೀರ್ತಿಯನ್ನ ಗಿರೀಶ್ ಮನೆಯಲ್ಲಿ ತುಂಬಾ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಎಲ್ಲಾ ಶಾಸ್ತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಲಾಯಿತು. ಮಾರನೇ ದಿನ ಸತ್ಯನಾರಾಯಣ ಪೂಜೆಯನ್ನ ನವ ವರ ವಧುವಿನ ಕೈಯಿಂದ ಮಾಡಿಸಲಾಯಿತು. ಪೂಜೆಗೆ ವಿನಯ ಪ್ರಸಾದರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿದ್ದರು. ವೀಣಾ ತಮ್ಮ ಲಕ್ಷ್ಮಣ ಕೂಡ ತನ್ನ ಹೆಂಡತಿ ಮಕ್ಕಳೊಂದಿಗೆ ಬಂದ. ಊರಿನವರನ್ನ ಕರೆದು ಒಳ್ಳೆ ಊಟವನ್ನ ಹಾಕಿಸಿದರು ರಾಮನಾಥರಾಯರು. ಸ್ವಲ್ಪ ದಿನಗಳ ನಂತರ ಗಿರೀಶ್ ಮತ್ತು ಕೀರ್ತಿ ಹನುಮೂನ್ಗೆಂದು ಊಟಿಗೆ ಹೋಗಿ ಒಂದು ವಾರ ತಿರುಗಾಡಿ ಬಂದರು. ಅದಾದ ಸ್ವಲ್ಪ ದಿನಗಳ ನಂತರ ಗಿರೀಶ್ ಬೆಂಗಳೂರಿಗೆ ಹೋಗಲು ಸಿದ್ಧನಾದ. ಬೆಂಗಳೂರಿಗೆ ಹೊರಡುವ ದಿನ ಕೀರ್ತಿ ಸುಶೀಲಾ ಹತ್ತಿರ ಬಂದಳು. ಅತ್ತೆ, ಇದನ್ನು ತೆಗೆದುಕೊಳ್ಳಿ ಎಂದು ಒಂದು ಚೀಲವನ್ನ ಕೊಟ್ಟಳು ಕೀರ್ತಿ. ಇದೇನು ಕೀರ್ತಿ ಎಂದು ಕೇಳಿದಳು ಸುಶೀಲಾ. ಅತ್ತೆ, ಈ ಚೀಲದಲ್ಲಿ ನನ್ನ ಒಡವೆಗಳಿವೆ, ಇದನ್ನು ಜೋಪಾನವಾಗಿ ಇಡಿ. ನಿನ್ನ ಒಡವೆಗಳು ನನಗೆ ಯಾಕಮ್ಮ? ಅತ್ತೆ, ಇಷ್ಟು ಒಡವೆಗಳನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವುದು ಸೂಕ್ತವಲ್ಲ, ಅದಕ್ಕೆ ಇಲ್ಲೇ ಇಟ್ಟು ಹೋಗೋಣ ಅಂತ. ಆದರೆ ಇಷ್ಟೊಂದು ಒಡವೆಗಳು, ಇನ್ನು ಸ್ವಲ್ಪ ಒಡವೆ ತೆಗೆದುಕೊಂಡು ಹೋಗು, ಅಲ್ಲಿ ಬೇಕಾದಿತ್ತು. ಅತ್ತೆ, ನನಗೆ ಈ ಒಡವೆಗಳ ಮೇಲೆ ಅಷ್ಟೊಂದು ಆಸಕ್ತಿ ಇಲ್ಲ. ಏನೋ ಅಪ್ಪ ಅಮ್ಮನ ನೆನಪಿಗೋಸ್ಕರ ಇದನ್ನು ನನ್ನ ಜೊತೆ ಇಟ್ಟುಕೊಂಡಿದ್ದೆ ಅಷ್ಟೇ. ಇದನ್ನು ನೀವು ಇಟ್ಟುಕೊಳ್ಳಿ ಅತ್ತೆ. ಶುಭ ಸಮಾರಂಭಗಳಲ್ಲಿ ನಿಮ್ಗೆ ಇಷ್ಟವಾದದ್ದನ್ನ ಹಾಕಿಕೊಳ್ಳಿ. ಅಯ್ಯೋ, ನಿನ್ನ ಒಡವೆಗಳು ನನಗೆ ಯಾಕಮ್ಮ? ಇವು ನಿನ್ನ ಅಪ್ಪ ಅಮ್ಮನ ಒಡವೆಗಳು. ನೀನು ಇಲ್ಲಿಗೆ ಬಂದಾಗ ಅದನ್ನು ಹಾಕಿಕೊಳ್ಳುವಿಯಂತೆ. ಇದನ್ನು ನಾನು ಜೋಪಾನವಾಗಿ ಇಟ್ಟಿರುತ್ತೇನೆ. ಸರಿ ಅತ್ತೆ. ಸುಶೀಲಾ ಆ ಚೀಲವನ್ನ ತನ್ನ ಕಬೋರ್ಡ್ ನಲ್ಲಿ ಇಟ್ಟು ಬೀಗ ಹಾಕಿದಳು. ಸುಶೀಲಾ ಹಪ್ಪಳ, ಸಂಡಿಗೆ, ಚಟ್ನಿ ಪುಡಿ ಹೀಗೆ ಮುಂತಾದವುಗಳನ್ನ ಪ್ಯಾಕ್ ಮಾಡಿ ಕೊಟ್ಟಳು. ಅದೇ ದಿನ ಕೀರ್ತಿ ಮತ್ತು ಗಿರೀಶ್ ಬಸ್ ಮೇಲೆ ಬೆಂಗಳೂರಿಗೆ ಹೊರಟರು. ಗಿರೀಶ್ 10 ಗಂಟೆ ಸುಮಾರುಗೆ ತನ್ನ ಆಫೀಸ್ಗೆ ಹೊರಡುತ್ತಿದ್ದ. ಗಿರಿಜಾ ಬೆಂಗಳೂರಿನ ಒಂದು ಕಾಲೇಜಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಳು. ಅವಳು ಎಲ್ಲಾ ಮನೆಗೆಲಸ ಮುಗಿಸಿ 9 ಗಂಟೆಗೆ ಕಾಲೇಜಿಗೆ ಹೋಗುತ್ತಿದ್ದಳು. ಸಂಜೆ 5 ಗಂಟೆಗೆ ಅನ್ನುವಷ್ಟರಲ್ಲಿ ಮನೆಗೆ ಬಂದು ಬಿಡುತ್ತಿದ್ದಳು. ಗಿರೀಶ್ ಸುಮಾರು 8 ಗಂಟೆಗೆ ಬರುತ್ತಿದ್ದ. ವೀಕೆಂಡ್ ಅಲ್ಲಿ ಇಬ್ಬರು ಎಲ್ಲಾದ್ರೂ ಸುತ್ತಾಡಲು ಹೋಗುತ್ತಿದ್ದರು. ಮನೆಯ ಸಂಪೂರ್ಣ ಖರ್ಚನ್ನ ಗಿರೀಶ್ ತಾನೇ ವಹಿಸಿಕೊಳ್ಳುತ್ತಿದ್ದ. ಕೀರ್ತಿ ತಾನು ಹಣ ಕೊಡುವುದಾಗಿ ಹೇಳಿದ್ದಳು. ಆದರೆ ಅವನು 1 ಪೈಸೆಯನ್ನ ಅವಳಿಂದ ತೆಗೆದುಕೊಳ್ಳುತ್ತಿರಲಿಲ್ಲ. ಯಾಕೆ ಎಂದು ಕೀರ್ತಿ ಕೇಳಿದಾಗಲೆಲ್ಲ ಹಣವನ್ನ ಸೇವ್ ಮಾಡು ಎಂದು ಬೋಧಿಸುತ್ತಿದ್ದ. ಗಿರೀಶ್ ಸ್ವಭಾವ ಕಂಡು ಅವಳು ಅವನನ್ನ ವರಿಸಿದ ತನ್ನ ಆಯ್ಕೆ ಸರಿಯಾದದ್ದು ಎಂದು ಹೆಮ್ಮೆ ಪಡುತ್ತಿದ್ದಳು. ಆ ಲೆಟರ್ ನಂಬದೆ ಇದ್ದಿದ್ದು ಒಳ್ಳೆಯದೇ ಆಯ್ತು ಎಂದು ಯಾವಾಗ್ಲೂ ಖುಷಿ ಪಡುತ್ತಿದ್ದಳು. ಹೀಗೆ ಮದುವೆಯಾಗಿ ಖುಷಿಯಿಂದ 1 ತಿಂಗಳು ಕಳೆಯಿತು. ಒಂದು ದಿನ ಗಿರೀಶ್ ತುಂಬಾ ಸಿಟ್ಟಿನಿಂದ ಮನೆಗೆ ಬಂದ. ಏನಾಯ್ತು ರೀ, ಯಾಕೆ ಸಿಟ್ಟಿನಲ್ಲಿ ಇದ್ದೀರಾ ಎಂದಳು ಕೀರ್ತಿ. ಛೇ, ನಾನು ಹೀಗಾಗುವುದು ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಎಂದು ಗಿರೀಶ್ ಬೇಜಾರಿನಿಂದ. ಏನಾಯ್ತು ರೀ ಹೇಳಿ, ನನ್ನನ್ನು ಕೆಲಸದಿಂದ ತೆಗೆದು ಹಾಕಲಾಯಿತು. ಛೇ, ಅಯ್ಯೋ ಯಾಕೆ ರೀ? ಕಂಪನಿಗೆ ರಿಸೆಷನ್ ಬಂದು ತುಂಬಾ ಜನರನ್ನ ಇಂದು ತೆಗೆಯಲಾಯಿತು. ಬಟ್ ನಿಮ್ಮನ್ನು ಯಾಕೆ ತೆಗೆದರು? ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಮದುವೆ ಅಂತ ಸ್ವಲ್ಪ ದಿನ ರಜೆ ತಗೊಂಡಿದ್ದೆ ತಾನೆ, ಅದೇ ನೆಪ ಕೊಟ್ಟು ನನ್ನನ್ನ ತೆಗೆದು ಬಿಟ್ಟರು. ಅಯ್ಯೋ ರಾಮ, ಈಗ ಏನು ಮಾಡ್ತೀರಾ ರೀ? ಮತ್ತೇನು ಬೇರೆ ಕಡೆ ಜಾಬ್ ಹುಡುಕುತ್ತೇನೆ ಅಷ್ಟೇ. ಇದನ್ನು ಕೇಳಿ ಕೀರ್ತಿಗೂ ಬೇಜಾರಾಯ್ತು. ಆದರೆ ಅವಳಿಗೇನು ಗೊತ್ತಿತ್ತು ಇನ್ನೂ ಬೇಜಾರು ಪಡುವ ಸಂದರ್ಭಗಳು ಎದುರಾಗಲಿವೆ ಎಂದು. ಗಿರೀಶ್ ಬೇರೆ ಕಡೆ ಕೆಲಸ ಹುಡುಕಲು ಪ್ರಾರಂಭಿಸಿದ. ಆದ್ರೆ ಅವನಿಗೆ ಎಲ್ಲೂ ಜಾಬ್ ಸಿಗಲಿಲ್ಲ. ತುಂಬಾ ದಿನಗಳು ಕಳೆದವು. ಒಂದು ದಿನ, ನಿಮ್ಗೆ 6 ವರ್ಷಗಳ ಅನುಭವವಿದ್ದರೂ ಯಾಕೆ ಜಾಬ್ ಸಿಗ್ತಾ ಇಲ್ಲ ಎಂದು ಕೇಳಿದಳು ಕೀರ್ತಿ. ನನ್ನನ್ನು ಇಂದಿನ ಕಂಪನಿಯಿಂದ ತೆಗೆದರಲ್ಲ, ಅದಕ್ಕೆ ಯಾರಿಗೂ ನನ್ನ ಮೇಲೆ ವಿಶ್ವಾಸವೇ ಇಲ್ಲ. ಛೇ, ಎಂತಹ ಗತಿ ಬಂದು ಹೋಯ್ತು ರೀ. ಬೇಜಾರು ಮಾಡಿಕೊಳ್ಳಬೇಡಿ, ನಿಮ್ಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವಾಗ? ಎಷ್ಟು ದಿನ ಆಯ್ತು? ಅಪ್ಪ ಹೇಳಿದ ಹಾಗೆ ನಾನು ಈಗ ಜಾಬ್ ಮಾಡುವ ಬದಲು ಊರಲ್ಲೇ ನನ್ನ ಸ್ವಂತ ಬಿಸ್ನೆಸ್ ಮಾಡಬೇಕಿತ್ತು. ಏನು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ? ಅಪ್ಪ ಹೇಳಿದ್ರು ಒಂದು ಒಳ್ಳೆ ಕಬ್ಬಿಣದ ಬಿಸ್ನೆಸ್ ಮಾಡುವ ಅಂತ. ನಾನೇ ಬೇಡ, ಅಷ್ಟೆಲ್ಲ ಹಣ ಇಲ್ಲ ಅಂದೆ. ಲೋನ್ ಅಂದ್ರೆ ಎಲ್ಲ ತಲೆ ಬಿಸಿ ಅಂತ ಕಂಪನಿಗೆ ಸೇರಿಕೊಂಡೆ. ಆದ್ರೆ ಇವತ್ತು ಅನಿಸುತ್ತಾ ಇದೆ, ನಾನು ಅವರು ಹೇಳಿದ ಹಾಗೆ ಮಾಡಬೇಕಿತ್ತು ಅಂತ. ಹಾಗಾದ್ರೆ ನೀವು ಈಗ ಯಾಕೆ ಬಿಸ್ನೆಸ್ ಮಾಡಬಾರ್ದು? ಈಗ? ಹೌದು ರೀ,
ಅದಕ್ಕೆಲ್ಲ ಲಕ್ಷಗಟ್ಟಲೆ ಹಣ ಬೇಕು. ಅದು ಯಾರು ಕೊಡ್ತಾರೆ? ಲೋನ್ ಆದ್ರೂ ರಿಸ್ಕ್. ಅದರ ಹಣ ನಾನು ಕೊಡುತ್ತೇನೆ. ನಿನ್ನ ಹತ್ತಿರ ಅಷ್ಟೊಂದು ಹಣ ಎಲ್ಲಿದೆ? ನನ್ನ ಅಪ್ಪ ನನ್ಗೋಸ್ಕರ ಬಿಟ್ಟು ಹೋಗಿಲ್ಲವಾ? ಅದನ್ನ ತಗೊಳ್ಳಿ. ಏನು ಅಂತ ಹೇಳ್ತಾ ಇದ್ಯಾ? ಅದು ನಿನ್ನ ಹಣ. ನಿನ್ನ ಅಪ್ಪ ನಿನಗೆ ಅಂತ ಕೊಟ್ಟಿರೋದು. ನಾನು ಹೇಗೆ? ರೀ, ಮದುವೆಯಾದ ಮೇಲೆ ನನ್ನ ಹಣ ನಿಮ್ಮ ಹಣ ಅಂತ ಬೇರೆ ಬೇರೆ ಏನಾದ್ರೂ ಇದ್ಯಾ? ಅದು ನನ್ನ ಹಣ ಅಲ್ಲ, ಅದು ನಮ್ಮ ಹಣ. ಮತ್ತೆ ಈ ಹಣ ಕಷ್ಟ ಕಾಲದಲ್ಲಿ ತೆಗಿದೆ, ಮತ್ತೆ ಯಾವಾಗ ತೆಗೆಯೋದು? ಆದರೆ ಅದು ಸರಿಯಾಗಲ್ಲ ಕಣೆ. ಸರಿ ಆಗುತ್ತೆ, ನೀವೇ ಯೋಚಿಸಿ ನೋಡಿ. ಗಿರೀಶ್ ರಾತ್ರಿ ಇಡೀ ಕೀರ್ತಿ ಹೇಳಿದ್ದರ ಬಗ್ಗೆ ಯೋಚಿಸಿದ. ರಾತ್ರಿ 2 ಗಂಟೆಯಾದ್ರೂ ಅವನಿಗೆ ನಿದ್ರೆ ಬರುತ್ತಿಲ್ಲ. ಅವನು ಆ ಕಡೆ ಈ ಕಡೆ ಉರುಳುತ್ತಿದ್ದ. ಆಗ ಕೀರ್ತಿಗೆ ಎಚ್ಚರವಾಯಿತು. ಅವನ ಪೇಚಾಟ ಕಂಡು ಕೀರ್ತಿ, ರೀ ಏನಾಯ್ತು? ಯಾಕೆ ನಿದ್ರೆ ಬರ್ತಾ ಇಲ್ಲವಾ? ಇಲ್ಲ ಕಣೆ, ನೀನು ಹೇಳಿದ್ದರ ಬಗ್ಗೆ ಯೋಚಿಸ್ತಾ ಇದ್ದೆ. ಅಯ್ಯೋ ರಾಮ, ಇದೊಂದು ಒಳ್ಳೆ ಕತೆ ಆಯ್ತಲ್ಲ. ನಂಗೆ ಗೊತ್ತು, ನಾನು ನಿಮ್ಗೆ ಹೇಳಿದ್ದು ತಪ್ಪು ಅಂತ ಅನಿಸುತ್ತಿದೆ ಇದೆ. ಆದರೆ ನನ್ನ ಪ್ರಕಾರ ಅದೊಂದು ಒಳ್ಳೆಯ ಮಾರ್ಗ ಇರೋದು. ನಿಮ್ಗೆ ಅಷ್ಟೊಂದು ಮುಜುಗರ ಅಂದರೆ ನೀವು ಸ್ವಲ್ಪ ವರ್ಷದ ನಂತರ ಆ ಹಣವನ್ನ ಹಿಂತಿರುಗಿಸಿ. ನಿಮ್ಮ ಕೆಲಸ ಆದ ಹಾಗೆ ಆಗತ್ತೆ, ಜೊತೆಗೆ ಋಣದಿಂದ ತಪ್ಪಿಸಿಕೊಂಡ ಹಾಗೆ ಆಗುತ್ತೆ. ಅವಳ ಮಾತನ್ನ ಕೇಳಿ ಗಿರೀಶ್ಗೆ ಸ್ವಲ್ಪ ಸಮಾಧಾನವಾಯ್ತು. ನಿಜ ಕಣೆ, ನೀನು ಹೇಳಿದ್ದು ಕರೆಕ್ಟ್ ಆಗಿದೆ. ಈಗ ಸ್ವಲ್ಪ ಸಮಾಧಾನವಾಯಿತು. ಸಮಾಧಾನ ಆಯ್ತಲ್ಲ, ಈಗ್ಲಾದ್ರೂ ನೆಮ್ಮದಿಯಿಂದ ಮಲಗಿ ಅಷ್ಟೇ ಎಂದು ಕೀರ್ತಿ ಮಲಗಿಕೊಂಡಳು. ಗಿರೀಶ್ ಕೂಡ ಆಯಾಗಿ ನಿದ್ರೆ ಮಾಡಿದ. ಮಾರನೇ ದಿನದ ರಾತ್ರಿ ಇಬ್ಬರು ಊರಿಗೆ ತೆರಳಿದರು. ಬೆಂಗಳೂರಿನಲ್ಲಿ ನಡೆದ ವಿಷಯವನ್ನ ರಾಮನಾಥ ಮತ್ತು ಸುಶೀಲಾಗೆ ಫೋನ್ ಮಾಡಿ ಮೊದಲೇ ತಿಳಿಸಿದ್ದರು. ದಂಪತಿಗೆ ಈ ವಿಷಯ ಕೇಳಿ ಸ್ವಲ್ಪ ಬೇಸರವಾದರೂ ತಮ್ಮ ಮಗ ತನ್ನದೇ ಸ್ವಂತ ಉದ್ಯಮ ಮಾಡಿ ತಮ್ಮ ಬಳಿಯೇ ಇರುತ್ತಾನೆ ಎಂಬ ಸಂತೋಷ. ಕೀರ್ತಿ ಈ ವಿಷಯವನ್ನ ತನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ತಿಳಿಸಿದಳು. ಒಂದು ದಿನ ತನ್ನ ತವರು ಮನೆಗೆ ಹೋಗಿ ಬ್ಯಾಂಕ್ನಿಂದ 25 ಲಕ್ಷವನ್ನ ತೆಗೆದುಕೊಂಡು ಬಂದು ಗಂಡನ ಕೈಗೆ ಕೊಟ್ಟಳು. ಗಿರೀಶ್ ಆ ಹಣದ ಸಹಾಯದಿಂದ ಮತ್ತು ಅದಕ್ಕೆ ತನ್ನ ಬಳಿ ಇದ್ದ ಹಣವನ್ನು ಸೇರಿಸಿ ಕೆಲವು ದಿನಗಳ ನಂತರ ಕಬ್ಬಿಣದ ಕಾರ್ಖಾನೆಯನ್ನ ಪ್ರಾರಂಭಿಸಿದ. ಕೀರ್ತಿ ಅದೇ ಊರಿನ ಒಂದು ಕಾಲೇಜಿನಲ್ಲಿ ಸೇರಿಕೊಂಡಳು. ಸ್ವಲ್ಪ ದಿನಗಳ ನಂತರ ಇದ್ದಕ್ಕಿದ್ದ ಹಾಗೆ ರಾಮನಾಥ ರಾಯರು ತಲೆ ಸುತ್ತಿ ಬಿದ್ದರು. ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲಿ ಅವರಿಗೆ ಹೊಟ್ಟೆಯಲ್ಲಿ ಗೆಡ್ಡೆ ಇರುವುದಾಗಿ ತಿಳಿದು ಬಂತು. ಡಾಕ್ಟರ್ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಹೇಳಿದರು. ಅದಕ್ಕೆ ಸುಮಾರು 20 ಲಕ್ಷ ಬೇಕಾಗುವುದಾಗಿ ತಿಳಿಸಿದರು. ಅದನ್ನು ಕೇಳಿ ಗಿರೀಶ್ ಶಾಕ್ ಅಲ್ಲಿ ಬಿದ್ದ. ಆಗ ಕೀರ್ತಿ, ಈಗ ಏನು ಮಾಡುತ್ತೀರರಿ ಎಂದಳು. ಇಷ್ಟೊಂದು ಹಣ ಎಲ್ಲಿಂದ ತರುವುದು ಕೀರ್ತಿ? ಕಾರ್ಖಾನೆಗಾಗಿ ನಾನು ನನ್ನ FD ಮುರಿದ್ದೆ. ಸ್ವಲ್ಪ ಕೂಡಿಟ್ಟಿದ್ದ ಹಣವನ್ನ ಬೇಯಿಸಿದೆ. ಅಪ್ಪ ಮದುವೆ ಅಂತ ತಮ್ಮ ಹಣವನ್ನ ಖರ್ಚು ಮಾಡಿದರು. ಈಗ ಲೋನ್ ತೆಗೆದುಕೊಳ್ಳುವುದೇ ಲೇಸು. ಲೋನ್ ಬೇಡರಿ, ಮೊದಲೇ ಕಾರ್ಖಾನೆ ಓಪನ್ ಮಾಡಿದ್ದೇವೆ. ಅದರ ಜೊತೆ ಈ ಲೋನ್ ರಿಸ್ಕ್ ಬೇಡ. ನನ್ನ ಬಳಿ ಅಪ್ಪನ ಸ್ವಲ್ಪ ಹಣವಿದೆ, ಅದನ್ನೇ ತಗೊಳ್ಳಿ. ಬೇಡ ಕೀರ್ತಿ, ಮೊದಲೇ ಇಷ್ಟು ಹಣ ಕೊಟ್ಟು ಋಣದಲ್ಲಿ ಸಿಕ್ಕಿಸಿದ್ದೀಯಾ. ಅದರ ಜೊತೆ ಈ ಹಣವನ್ನ ಕೊಟ್ಟು ನನ್ನನ್ನ ಮುಜುಗರಗೊಳಿಸಬೇಡ. ರಿಸ್ಕ್ ತೆಗೆದುಕೊಂಡರೂ ಪರವಾಗಿಲ್ಲ, ನಿನ್ನ ಹಣ ಬೇಡ. ರೀ, ಇದು ನಿಮ್ಮ ಅಪ್ಪನ ಆರೋಗ್ಯದ ಪ್ರಶ್ನೆ. ಈಗ ಅದು ಸರಿ ಇದು ತಪ್ಪು ಅಂತ ಲೆಕ್ಕಾಚಾರ ಮಾಡುವ ಸಮಯವಲ್ಲ. ಮೊದಲು ಹೋಗಿ ಆಸ್ಪತ್ರೆಗೆ ಹಣ ಕಟ್ಟಬೇಕು ಎಂದು ಹಣ ತಂದು ಕೊಡುವುದಾಗಿ ಮನೆಗೆ ಹೋದಳು ಕೀರ್ತಿ. ಗಿರೀಶ್ ಮತ್ತು ಸುಶೀಲಾ ಆಸ್ಪತ್ರೆಯಲ್ಲಿ ಉಳಿದರು. ಮನೆಗೆ ಬಂದ ಕೀರ್ತಿಗೆ ಏನೋ ಯೋಚಿಸಿದಳು. ಈಗ ನಾನು ಊರಿಗೆ ಹೋಗಿ ಅಲ್ಲಿಂದ ಬ್ಯಾಂಕಿಗೆ ಹೋಗಿ ಹಣ ತರುವ ವೇಳೆಗೆ ತುಂಬಾ ಹೊತ್ತಾಗತ್ತೆ. ಮಾವನ ಆಪರೇಷನ್ ನ ಬೇಗ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ಅಷ್ಟು ಬೇಗ ಹಣ ಎಲ್ಲಿಂದ ತರಲಿ ಎಂದು ಚಿಂತೆಯಲ್ಲಿ ಬಿದ್ದಳು. ಸ್ವಲ್ಪ ಯೋಚಿಸಿದ ನಂತರ ಅವಳ ತಲೆಗೆ ಏನೋ ಒಳೆಯಿತು. ನನ್ನ ಒಡವೆಗಳು ಇಲ್ಲೇ ಇದೆ, ಅದನ್ನು ನಾನು ಅತ್ತೆ ಹತ್ತಿರ ಕೊಟ್ಟು ಹೋಗಿದ್ದೆ. ಅದನ್ನು ಗಿರವಿ ಇಟ್ಟು ಹಣ ತೆಗೆದುಕೊಂಡು ಬರುತ್ತೇನೆ ಎಂದು ಕಪಾಟಿನ ಕೀ ಹುಡುಕಿದಳು. ಸ್ವಲ್ಪ ಹೊತ್ತಿನ ನಂತರ ಕೀ ಸಿಕ್ಕಿತು. ಬ್ಯಾಗ್ನಿಂದ ಒಡವೆಗಳನ್ನ ಹೊರತೆಗೆದಳು. ಅದರಲ್ಲಿ ಒಂದು ದೊಡ್ಡ ಹಾರ ಮತ್ತು ಒಂದು 4 ಬಳೆಗಳು. ಆರಿಸಿ ಉಳಿದದ್ದನ್ನ ಅಲ್ಲೇ ಇಟ್ಟು ಬಂಗಾರದ ಅಂಗಡಿಗೆ ಹೋದಳು. ಆ ಒಡವೆಗಳನ್ನ ಗಿರವಿ ಇಟ್ಟು ಹಣ ಕೊಡುವಂತೆ ಹೇಳಿದಳು. ಸೇಠ್ ಒಳಗೆ ಒಡವೆಗಳನ್ನ ಪರಿಶೀಲಿಸಲು ಹೋದ. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದ. ಏನ್ರಿ, ನನ್ನನ್ನೇ ಯಾಮಾರಿಸೋಕೆ ಅಂತ ಅಂದುಕೊಂಡಿದ್ದೀರಾ ಎಂದು ಸಿಟ್ಟಿನಲ್ಲಿ ಸೇಠ್. ಅಂದರೆ ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ ಎಂದಳು ಕೀರ್ತಿ ಅಚ್ಚರಿಯಿಂದ. ನಕಲಿ ಒಡವೆಗಳನ್ನ ಮಾರಿ ಹಣ ತೆಗೆದುಕೊಂಡು ಹೋಗುವ ಪ್ಲಾನ್ ಮಾಡಿದ್ದೀರಾ? ನಕಲಿ ಒಡವೆಗಳು? ಯಾರು ಹೇಳಿದ್ರು? ಇದು ಅಪ್ಪಟ ಚಿನ್ನ. ಇವು ನನ್ನ ಅಮ್ಮನ ಒಡವೆಗಳು. ಇದು ಅಪ್ಪಟ ಚಿನ್ನ ಅಲ್ಲ, ಅಪ್ಪಟ ನಕಲಿ ಚಿನ್ನ. ಇದರ ಹಣ 1,000 ಕೂಡ ಇಲ್ಲ. ಯಾರೋ ನಿಮಗೆ ಫೂಲ್ ಮಾಡಿದರು. ಇದನ್ನು ಕೇಳಿ ಅವಳಿಗೆ ತುಂಬಾ ಶಾಕ್ ಆಯ್ತು. ಜೊತೆಗೆ ಅವರೆಲ್ಲರ ಮುಂದೆ ನಾಚಿಕೆಯೂ ಆಯ್ತು. ಆ ಒಡವೆಗಳನ್ನ ತೆಗೆದುಕೊಂಡು ಹೋಗಿ ಬೇರೆ ಕಡೆ ಪರಿಶೀಲಿಸಿದಳು. ಅಲ್ಲಿ ಕೂಡ ಅದು ನಕಲಿ ಎಂದು ಸಾಬೀತಾಯಿತು. ಅವಳಿಗೆ ಆದ ನೋವು ಅಷ್ಟಿಷ್ಟಲ್ಲ. ಈ ಒಡವೆಗಳು ಅತ್ತೆ ಬಳಿ ಇದ್ದವು. ಅಂದರೆ ಈ ಒಡವೆಗಳನ್ನ ಅತ್ತೆ ಮಾರಿದರೆ, ಆದರೆ ಅತ್ತೆ ಹೀಗೆ ಯಾಕೆ ಮಾಡಿದರು? ಹಣದ ಅಭಾವವಾಯಿತೆ? ಹಾಗಿದ್ದರೆ ನನ್ನ ಬಳಿ ಬಂದು ಹೇಳಬಹುದಿತ್ತಲ್ಲ. ಅದನ್ನು ಬಿಟ್ಟು ಒಡವೆಗಳನ್ನ ಮಾರಿ ಅದರ ಜಾಗದಲ್ಲಿ ನಕಲಿ ಒಡವೆಗಳನ್ನ ಇಟ್ಟಿದ್ದಾರೆ. ಛೇ,
ಸುಮಾರು 3 ಗಂಟೆಗಳ ನಂತರ ಕೀರ್ತಿ ಆಸ್ಪತ್ರೆಗೆ ಬಂದಳು. ಅವಳ ಕೈಯಲ್ಲಿ ಬ್ಯಾಗ್ ಇತ್ತು. ಮುಖ ಬೇಸರದಿಂದ ಕೂಡಿತ್ತು. 20 ಲಕ್ಷವನ್ನ ಕಟ್ಟಿದಳು. ನಂತರ ಮಾವ ಅಡ್ಮಿಟ್ ಆಗಿದ್ದ ವಾರ್ಡ್ಗೆ ಬಂದಳು. ಕೀರ್ತಿ ಬಂದೆಯ? ಇಷ್ಟು ಲೇಟ್ ಯಾಕೆ ಆಯಿತು? ಫೋನ್ ಕೂಡ ಎತ್ತುತ್ತಿಲ್ಲ ಎಂದ ಗಿರೀಶ್. ಊರಿಗೆ ಹೋಗಿ ಅಲ್ಲಿಂದ ಬ್ಯಾಂಕಿಗೆ ಹೋಗಿ ಹಣ ತರುವ ಹೊತ್ತಿಗೆ ಲೇಟ್ ಆಯ್ತು. 20 ಲಕ್ಷ ಕಟ್ಟು ಬಂದಿದ್ದೇನೆ ಡಾಕ್ಟರ್ಗೆ ಹೇಳಿ. ಆದಷ್ಟು ಬೇಗ ಆಪರೇಷನ್ ಮಾಡಲು ಹೇಳಿ ಎಂದಳು. ಹೌದಾ ಕೀರ್ತಿ, ಎಷ್ಟು ಜಾನೆಯಮ್ಮ ನೀನು, ತುಂಬಾ ಧನ್ಯವಾದಗಳು ಎಂದಳು ಸುಶೀಲಾ ಖುಷಿಯಿಂದ. ಕೀರ್ತಿ ಅವಳ ಕಡೆ ನೋಡಲು ಇಲ್ಲ, ಮಾತನಾಡಲು ಇಲ್ಲ. ಅವಳ ವರ್ತನೆ ಮತ್ತು ಬೇಸರಿಸಿದ ಮುಖ ಕಂಡು ಗಿರೀಶ್ ಏನೋ ಹೇಳಲು ಹೋದ. ಅಷ್ಟರಲ್ಲಿ ಡಾಕ್ಟರ್ ಬಂದರು. ಗಿರೀಶ್ ಹಣ ಕಟ್ಟಿರೋ ವಿಷಯವನ್ನ ಅವರಿಗೆ ತಿಳಿಸಿದ. ಸ್ವಲ್ಪ ಹೊತ್ತಿನಲ್ಲಿ ರಾಮನಾಥ ರಾಯರ ಆಪರೇಷನ್ ಆಯಿತು. ಅವರು ಚೇತರಿಸಿಕೊಂಡಿರುವುದಾಗಿ ಡಾಕ್ಟರ್ ಬಂದು ಹೇಳಿದರು. ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಆದರೆ ಅವರಿಗೆ 3 ದಿನ ಅಲ್ಲೇ ಇರಲು ಹೇಳಿದ್ದರು. ಅವರಿಗೆ ಊಟ ತಿಂಡಿ ಎಲ್ಲವನ್ನ ಕೀರ್ತಿ ತಂದು ಕೊಡುತ್ತಿದ್ದಳು. ಹಾಗಾಗಿ ಕೀರ್ತಿ ರಜೆ ತೆಗೆದುಕೊಂಡಿದ್ದಳು. ಗಿರೀಶ್ ಕೂಡ ಆಸ್ಪತ್ರೆಗೆ ಬಂದು ಹೋಗುವುದು ಮಾಡುತ್ತಿದ್ದ. ಹೊಸದಾಗಿ ಕಾರ್ಖಾನೆಯನ್ನ ತೆಗೆದ್ದರಿಂದ ಅವನಿಗೆ ಅದನ್ನು ಹಾಗೆ ಬಿಡಲು ಸಾಧ್ಯವಾಗಲಿಲ್ಲ. ಹೀಗೆ 3 ದಿನ ಕಳೆದವು. ರಾಮನಾಥ ರಾಯರು ಗುಣಮುಖರಾಗಿ ಮನೆಗೆ ಬಂದರು. 3 ದಿನ ಕಳೆದರೂ ಕೀರ್ತಿಯ ಮುಖ ಬೇಸರದಿಂದ ಕೂಡಿತ್ತು. ಒಂದು ದಿನ ಗಿರೀಶ್ ಕೇಳಿಯೇ ಬಿಟ್ಟ. ಕೀರ್ತಿ, ಏನಾಯ್ತು ನಿನ್ಗೆ? ಆ ದಿನದಿಂದ ನೋಡುತ್ತಾ ಇದ್ದೀನಿ, ನೀನು ಬೇಜಾರಿನಿಂದ ಇದ್ಯಾ. ಏನಾದ್ರೂ ತೊಂದರೆ? ಹೋಗಿ ನಿಮ್ಮ ಅಮ್ಮನಿಗೆ ಕೇಳಿ, ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಅಂದರೆ ಏನು ಹೇಳುತ್ತಾ ಇದ್ಯಾ? ನಿಜಾನೇ ಹೇಳುತ್ತಾ ಇದ್ದೀನಿ ಎಂದು ಕೀರ್ತಿ ಆ ದಿನ ನಡೆದ ಎಲ್ಲ ವಿಷಯವನ್ನ ಹೇಳಿದಳು. ಅದನ್ನು ಕೇಳಿ ಗಿರೀಶ್ಗೂ ಸಿಟ್ಟು ಬಂತು. ಆ ದಿನ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ದೀರಿ ತಾನೆ? ಅದರ ಕಾರಣ ಇದೆ. ಅಷ್ಟಕ್ಕೆ ಬಿಡಲಿಲ್ಲ ನಾನು. ಹೋಗಿ ಎಲ್ಲಾ ಒಡವೆಗಳನ್ನ ಪರಿಶೀಲಿಸಿದೆ. ಅರ್ಧದಷ್ಟು ನನ್ನ ಒಡವೆಗಳು ಮಾಯವಾಗಿ ನಕಲಿ ಒಡವೆಗಳು ಆ ಬ್ಯಾಗಿನಲ್ಲಿ ಇಡಲಾಗಿತ್ತು. ಅಲ್ಲ, ನಿಮ್ಮ ಅಮ್ಮನಿಗೆ ಹಣ ಬೇಕಿದ್ರೆ ಬಂದು ನಮ್ಮ ಹತ್ತಿರ ಕೇಳಬಹುದಿತ್ತಲ್ಲ. ಅದನ್ನು ಬಿಟ್ಟು ಹೀಗೆ ನಾಟಕ ಯಾಕೆ ಮಾಡಿದ್ರು? ಅಸಹ್ಯ. ಆಮೇಲೆ ನಾನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಬಂದೆ. ಮಾವ ಮೊದಲು ಹುಷಾರಾಗಲಿ, ಆಮೇಲೆ ಈ ವಿಷಯ ಹೇಳೋಣ ಅಂತ ಕಾಯುತ್ತಾ ಇದ್ದೆ. ಅಮ್ಮ ಹೀಗೆಲ್ಲ ಮಾಡಿದ್ರು ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಹೋಗಿ ಏನು ವಿಷಯ ಅಂತ ಕೇಳಬೇಕು ಎಂದು ಗಿರೀಶ್ ಸಿಟ್ಟಿನಿಂದ ಸುಶೀಲಾ ಕೋಣೆಗೆ ಹೋದ. ಕೀರ್ತಿ ಕೂಡ ಅವನ ಹಿಂದೆ ಹೋದಳು. ಬಾ ಗಿರೀಶ್, ಏನು ಸಮಾಚಾರ ಎಂದಳು ಸುಶೀಲಾ. ಕೀರ್ತಿ ಹೇಳಿದ ಎಲ್ಲ ವಿಷಯ ತಿಳಿಸಿದ. ಸುಶೀಲಾ ಬೆಚ್ಚಿ ಬಿದ್ದಳು. ಅಮ್ಮ, ಹಣ ಬೇಕಿದ್ರೆ ನಮ್ಮ ಹತ್ತಿರ ಬಂದು ಕೇಳಬೇಕಿತ್ತು. ಅದನ್ನು ಬಿಟ್ಟು ಹೀಗೆ ಯಾಕೆ ಮಾಡಿದಿರಿ ಎಂದು ಸಿಟ್ಟಿನಿಂದ ಗಿರೀಶ್. ನಾನು ಹೀಗೆ ಮಾಡಿಲ್ಲ ಗಿರೀಶ್, ನನ್ನ ನಂಬು ಎಂದಳು ಸುಶೀಲಾ ತಡವರಿಸಿ. ನಾಟಕ ಮಾಡಬೇಡಿ ನೀವು, ನಿಮ್ಮ ಮುಖ ಎಲ್ಲವನ್ನ ಹೇಳುತ್ತೆ ಇದೆ. ಇದನ್ನು ನಾನು ನಿಮ್ಮಿಂದ ಅಪೇಕ್ಷಿಸಿರಲಿಲ್ಲ ಎಂದ ಗಿರೀಶ್. ಸ್ವಲ್ಪ ಹೊತ್ತು ತಾಯಿ ಮಗನ ಮಧ್ಯೆ ವಾದ ವಿವಾದವಾಯಿತು. ಕೊನೆಗೂ ಸುಶೀಲಾ ಸತ್ಯ ಬಿಚ್ಚಿಟ್ಟಳು. ಹೌದು, ನಾನೇ ನಿನ್ನ ಒಡವೆಗಳನ್ನ ಮಾರಿ ಹೊಸ ಒಡವೆಗಳನ್ನ ತೆಗೆದುಕೊಂಡೆ. ಏನಿವಾಗ ಎಂದಳು ಸುಶೀಲಾ. ಏನು, ಬೇರೆ ಒಡವೆಗಳನ್ನ ತೆಗೆದುಕೊಂಡಿರ? ಒಡವೆಗಳು ಬೇಕು ಅಂದ್ರೆ ನಿಮ್ಮ ಮಗನ ಹತ್ತಿರ ಹೇಳಬಹುದಿತ್ತು. ಅದನ್ನು ಬಿಟ್ಟು ನನ್ನ ಅಪ್ಪ ಅಮ್ಮ ಕೊಟ್ಟ ಒಡವೆಗಳನ್ನ ಯಾಕೆ ಮಾರಿದಿರಿ? ಅವರು ನನಗೋಸ್ಕರ ಬಿಟ್ಟು ಹೋದ ಒಡವೆಗಳು. ಎಷ್ಟೊಂದು ನೆನಪುಗಳಿದ್ದವು ಗೊತ್ತಾ ಎಂದು ಅತ್ತಳು ಕೀರ್ತಿ. ಮತ್ತೇನು ಮಾಡಬೇಕಿತ್ತು? ನಾವು ನಿನಗೆ ಮದುವೆ ಹೊತ್ತಲ್ಲಿ ಹಾಕಿದ ಒಡವೆಗಳು ನನ್ನದೇ. ನಿಮ್ಮ ಮದುವೆ ಖರ್ಚನ್ನು ನಾವು ಅರ್ಧ ವಹಿಸಿಕೊಂಡಿದ್ದೇವಲ್ಲ, ಅದು ನನ್ನ ಒಡವೆಗಳನ್ನ ಮಾರಿಯೇ. ಆ ದಿನ ಪದ್ಮನ ಮಗಳ ಮದುವೆ ಇತ್ತು. ಕತ್ತಿಗೆ ಏನೂ ಇರಲಿಲ್ಲ. ಅದಕ್ಕೆ ನಿನ್ನ ಒಡವೆಗಳನ್ನ ಮಾರಿ ಹೊಸ ಒಡವೆಗಳನ್ನ ತಗೊಂಡೆ. ಅದಕ್ಕೆ ಇದಕ್ಕೆ ಸರಿಯಾಯ್ತು ಎಂದಳು ಗಟ್ಟಿಯಾಗಿ ಸುಶೀಲಾ. ನನ್ನದೇ ಒಡವೆಗಳನ್ನ ಹಾಕಿಕೊಂಡು ಹೋಗಬಹುದಿತ್ತು ತಾನೆ. ಅದನ್ನು ಬಿಟ್ಟು ಅವುಗಳನ್ನ ಯಾಕೆ ಮಾರಿದಿರಿ? ಯಾಕೆ? ಸೊಸೆ ಒಡವೆಗಳನ್ನ ಹಾಕೊಂಡು ಬಂದಿದ್ದಾಳೆ ಅಂತ ಜನ ಮಾತಾಡಿಕೊಳ್ಳಲಿಕ್ಕಿಲ್ಲ? ಮೊದಲೇ ದರಿದ್ರ ಹುಡುಗಿಯನ್ನ ಮನೆಗೆ ತಂದಿದ್ದರ ಅಂತ ಜನ ಮಾತಾಡಿಕೊಳ್ಳುತ್ತಾರೆ. ಅದರ ಜೊತೆ ಇದನ್ನು ಹೇಳಿ ಮನೆ ಮರ್ಯಾದೆ ತೆಗಿಲಿಕ್ಕ? ಏನು, ನಾನು ದರಿದ್ರ ಹುಡುಗಿನ ಎಂದು ಕೇಳಿದಳು ಕೀರ್ತಿ ಸಿಟ್ಟಿನಿಂದ. ಮತ್ತೇನು, ನಿನ್ನನ್ನ ನೋಡಲಿಕ್ಕೆ ಬಂದಾಗ ಕಾರ್ ಆಕ್ಸಿಡೆಂಟ್ ಆಯ್ತು. ಏನೋ ಮಗ ಇಷ್ಟಪಟ್ಟಿದ್ದಾನೆ ಅಂತ ಮದುವೆ ಮಾಡಿಸಿದೆ. ಈಗ ಮದುವೆ ಆದ ಮೇಲೆ ಗಿರೀಶ್ ಕೆಲಸ ಕಳೆದುಕೊಂಡ. ನನ್ನ ಗಂಡನಿಗೆ ಆಪರೇಷನ್ ಆಯ್ತು. ಎಲ್ಲ ನಿನ್ನ ಕಾಳಗುಣದ ಮೈನಿ. ಇನ್ನೇನು ಇದೆಯೋ? ಜನ ಊರಲ್ಲಿ ಇದನ್ನೇ ಹೇಳುತ್ತಾರೆ. ಆದರೂ ನಾವು ಸುಮ್ಮನೆ ಇಲ್ಲವಾ? ಆ ಒಡವೆಗಳು ನಿನ್ನ ಅತ್ತೆ ತಾನೇ ತೆಗೆದುಕೊಂಡಿದ್ದು. ಅದಕ್ಕೆ ನಿನ್ನ ಗಂಡನಿಗೆ ಹೋಗಿ ಚಾಡಿ ಹೇಳೋ ಕೆಲಸ ಏನು ಇತ್ತು? ಇದನ್ನು ಕೇಳಿ ಕೀರ್ತಿಗೆ ತುಂಬಾ ಬೇಜಾರಾಯ್ತು. ಅಮ್ಮ, ಏನೇನು ಮಾತಾಡಿ ಅವಳ ಮನಸ್ಸನ್ನ ನೋಯಿಸಬೇಡ. ಅವಳ ಒಡವೆಗಳನ್ನ ಅವಳಿಗೆ ಹೇಳದೆ ಕೇಳದೆ ನೀನು ಮುಟ್ಟಿದ್ದು ತಪ್ಪು. ಅದ್ರಲ್ಲಿ ಅವಳದೇ ತಪ್ಪು ಅನ್ನೋ ತರ ಮಾತನಾಡುತ್ತೀಯಲ್ಲ ಎಂದು ಬೈದ ಗಿರೀಶ್ ಸುಶೀಲಾಗೆ. ಕೀರ್ತಿಗೆ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ತನ್ನ ಕೋಣೆಗೆ ನಡೆದಳು. ಇತ್ತ ಗಿರೀಶ್ ಸುಶೀಲಾ ಬಳಿ ಸಿಟ್ಟಿನಿಂದ ಮಾತನಾಡಿದ. ಗಿರೀಶ್ ಸುಶೀಲಾಗೆ ಸರಿಯಾಗಿ ಬೈದ. ಅವಳ ಒಡವೆಗಳ ಬ್ಯಾಗ್ ತೆಗೆದುಕೊಂಡು ರೂಮ್ಗೆ ಬಂದ. ಕೀರ್ತಿ ಸಿಟ್ಟಿನಲ್ಲಿ ಕುಳಿತಿದ್ದಳು. ಸಾರಿ ಕೀರ್ತಿ, ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಅಮ್ಮ ಹೀಗೆಲ್ಲ ಮಾಡುತ್ತಾರೆ ಅಂತ ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ಆದಷ್ಟು ಬೇಗ ಅಮ್ಮನ ಬಳಿ ಇರುವ ನಿನ್ನ ಒಡವೆಗಳನ್ನ ಹಿಂತಿರುಗಿಸುತ್ತೇನೆ ಎಂದ ಗಿರೀಶ್. ಅವಳು ಏನೂ ಮಾತನಾಡಲಿಲ್ಲ. ಕೀರ್ತಿ, ಹೀಗೆ ಸುಮ್ಮನೆ ಕುಳಿತುಕೊಳ್ಳಬೇಡ, ಏನಾದ್ರೂ ಮಾತಾಡು. ಮಾತಾಡಲು ಈಗ ಏನು ಉಳಿದಿದೆ? ಅಪ್ಪ ಅಮ್ಮನ ಎಲ್ಲಾ ನೆನಪುಗಳು ಕೊಚ್ಚಿ ಹೋದವು. ನಿಮ್ಮ ಅಮ್ಮನ ಒಡವೆಗಳು ಆ ನೆನಪುಗಳನ್ನ ಹಿಂತಿರುಗಿಸಲು ಸಾಧ್ಯವೇ? ನನಗೆ ಗೊತ್ತು ಕಣೆ. ಇನ್ನು ಚಿಂತಿಸಬೇಡ.
ಆ ಒಡವೆಗಳನ್ನ ಎಲ್ಲಿ ಮಾರಿದ್ದರು ಅಂತ ಪತ್ತೆ ಹಚ್ಚುತ್ತೇನೆ. ಸಿಟ್ಟು ಮಾಡಬೇಡ. ನಿಜ ಹೇಳಬೇಕು ಅಂದ್ರೆ ನಂಗೆ ಅತ್ತೆಗಿಂತ ನಿಮ್ಮ ಮೇಲೆ ಸಿಟ್ಟು ಬರುತ್ತಿದೆ. ಯಾಕೆ? ನಾನು ಏನ್ ಮಾಡಿದೆ? ಅಲ್ಲರಿ, ನಿಮ್ಮ ಅಮ್ಮನ ಒಡವೆಗಳನ್ನ ಮಾರಿ ಮದುವೆ ಮಾಡುವ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು? ಅದ್ರಲ್ಲೂ ನನಗೆ ಹಾಕಿದ ಒಡವೆಗಳು ಅವರದ್ದಂತೆ. ಅಲ್ಲ, ನೀವು ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ ತಾನೆ? ನಿಮ್ಮ ಹಣವನ್ನ ಮದುವೆ ಖರ್ಚಿಗೆ ಕೊಡಬಹುದಿತ್ತಲ್ಲ. ನನ್ನ ಹಣವನ್ನ ಹಾಕಿದ್ದೆ ಕಣೆ, ಆದ್ರೆ ಅದು ಸಾಕಾಗಲಿಲ್ಲ. ಮದುವೆ ಅಂದರೆ ಸಾಮಾನ್ಯ ವಿಷಯವೇ? ಅಲ್ಲರಿ, ನಿಮ್ಮದು ತೋಟ ಗದ್ದೆ ಇದೆ, ಅದ್ರಲ್ಲೂ ನಿಮ್ಮ ಹತ್ತಿರ ಕೈ ತುಂಬಾ ಸಂಬಳ ಇತ್ತು. ಆದರೂ ಅತ್ತೆ ಒಡವೆಗಳನ್ನ ಯಾಕೆ ಮಾರಬೇಕಿತ್ತು? ಸರಿ, ನಿಮ್ಗೆ ಹಣದ ಅಭಾವವಿತ್ತು ಅಂತ ಅಂದುಕೊಳ್ಳೋಣ. ನನ್ನ ಚಿಕ್ಕಪ್ಪ ಮದುವೆ ಸಂಪೂರ್ಣ ಖರ್ಚನ್ನ ನೋಡಿಕೊಳ್ಳುತ್ತೇನೆ ಅಂದಾಗ, ಬೇಡ, ನಾವು ಅರ್ಧ ಖರ್ಚನ್ನ ವಹಿಸಿಕೊಳ್ಳುತ್ತೇವೆ ಅಂತ ಬೀಗಿದ್ದು ಯಾಕೆ? ಅದ್ರಲ್ಲೂ ಆ ದಿನ ನನಗೆ ಅಷ್ಟು ಬೇಳೆ ಬಾಳೋ ಉಂಗುರ ಯಾಕೆ ಕೊಡಿಸಿದ್ದೀರಿ? ನಾನು ಕೇಳಿದ್ದೆ ಕೂಡ, ಇಷ್ಟೊಂದು ಖರ್ಚು ಯಾಕೆ ಮಾಡುತ್ತಿದ್ದೀರಿ ಅಂತ. ಆಗ ಹೇಳಿದಿರಿ, ನನಗೆ ನಿನ್ನ ಮನೆಯವರಿಗೆ ತೊಂದರೆ ಕೊಡಲು ಇಷ್ಟವಿಲ್ಲ ಅಂತ. ಅಲ್ಲ, ನಿಮ್ಮ ಮನೆಯಲ್ಲಿ ಹಣದ ತೊಂದರೆ ಇದ್ದಾಗ ನನ್ನ ಮನೆಯವರಿಗೆ ಉಪಕಾರ ಮಾಡುವ ಅವಶ್ಯಕತೆ ಏನು ಇತ್ತು? ನನಗೆ ಯಾಕೋ ನೀವು ನನ್ನ ಮನೆಯವರನ್ನ ಒಲಿಸಲು ಹೀಗೆಲ್ಲ ಮಾಡಿದಿರಿ ಅಂತ ಅನಿಸುತ್ತಾ ಇದೆ. ಅಯ್ಯೋ, ಏನೇನೋ ಯೋಚಿಸಬೇಡ. ನಿನ್ನ ಮೇಲಿನ ಪ್ರೀತಿಗೆ ಈಗೆಲ್ಲ ಮಾಡಿದೆ ಕಣೆ. ಮದುವೆ ಎಲ್ಲಾ ಜವಾಬ್ದಾರಿಯನ್ನ ಹುಡುಗಿ ಮನೆಯವರೇ ವಹಿಸಿಕೊಳ್ಳುವುದು ಸಂಪ್ರದಾಯವಾದರೂ ನನಗೆ ಹಾಗೆ ಮಾಡಲು ಮನಸ್ಸಾಗಲಿಲ್ಲ. ಅದಕ್ಕೆ ಎಷ್ಟೇ ಕಷ್ಟವಾದರೂ ನಾವು ಅರ್ಧ ಖರ್ಚನ್ನ ವಹಿಸಿಕೊಂಡಿದ್ದು. ಏನೋ ಅಪ್ಪ, ನನಗೆ ಒಂದು ಅರ್ಥ ಆಗುತ್ತಿಲ್ಲ ಎಂದು ಸಿಟ್ಟಿನಲ್ಲಿ ಹೇಳಿ ಕೀರ್ತಿ ಕಾಲೇಜಿಗೆ ಹೊರಟಳು. ನನ್ನನ್ನು ನಂಬು, ನಿಜ ಹೇಳುತ್ತಾ ಇದ್ದೀನಿ. ಅವಳು ಏನೂ ಹೇಳಲಿಲ್ಲ, ಹಾಗೆಯೇ ತೆರಳಿದಳು. ಕಾಲೇಜಿನಲ್ಲಿ ಮಂಕಾಗಿ ಕುಳಿತಳು. ಅವಳಿಗೆ ಒಡವೆಗಳನ್ನ ಕದ್ದದ್ದು ಬೇಜಾರಾಗಿರಲಿಲ್ಲ, ತಂದೆ ತಾಯಿಯ ಒಡವೆಗಳನ್ನ ಕಳೆದುಕೊಂಡಿದ್ದು ಬೇಜಾರಾಯಿತು. ಅಷ್ಟರಲ್ಲಿ ಅವಳಿಗೆ ಪ್ರಿನ್ಸಿಪಾಲ್ ರೂಮ್ಗೆ ಕರೆದರು. ಕೀರ್ತಿ, ಗುಡ್ ನ್ಯೂಸ್, ನೀನು ಡಿಸ್ಟಿಂಕ್ಷನ್ ಲೆವೆಲ್ ಸೆಮಿನಾರ್ ಸ್ಪರ್ಧೆಯಲ್ಲಿ ವಿನ್ ಆಗಿದ್ದೀಯಾ. 2 ದಿನಗಳಲ್ಲಿ ಸ್ಟೇಟ್ ಲೆವೆಲ್ ಸ್ಪರ್ಧೆ ಬೆಂಗಳೂರಿನಲ್ಲಿ ಇದೆ. ಸೊ ನೀನು ನಾಳೆನೆ ಬೆಂಗಳೂರಿಗೆ ಹೊರಡಬೇಕು. ಕೀರ್ತಿಗೆ ಸ್ವಲ್ಪ ಖುಷಿಯಾದ್ರೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಅವರ ಮಾತಿಗೆ ಒಪ್ಪಿಕೊಂಡಳು. ಸ್ವಲ್ಪ ದಿನ ಬೆಂಗಳೂರಿಗೆ ಹೋದರೆ ನನ್ನ ಮೂಡ್ ಸರಿಯಾಗಬಹುದು ಎಂದು ಸಮಾಧಾನ ಪಟ್ಟಳು. ಕಾಲೇಜ್ ಮುಗಿಸಿ ಮನೆಗೆ ಬಂದಳು. ಹಾಲ್ ಅಲ್ಲಿ ಸುಶೀಲ ಮತ್ತು ರಾಮನಾಥರಾಯರು ಕುಳಿತಿದ್ದರು. ಕೀರ್ತಿ, ನನ್ನನ್ನು ದಯವಿಟ್ಟು ಕ್ಷಮಿಸಿಬೇಡು, ನಾನು ಮಾಡಿದ್ದು ತಪ್ಪು ಎಂದು ಕ್ಷಮೆ ಯಾಚಿಸಿದಳು ಸುಶೀಲ. ಕೀರ್ತಿ ಸುಶೀಲ ಕಡೆ ಅಚ್ಚರಿಯಿಂದ ನೋಡಿದಳು. ನನಗೆ ಗೊತ್ತು ನಿನಗೆ ತುಂಬಾ ಅಚ್ಚರವಾಗುತ್ತಿದೆ ಅಂತ. ಗಿರೀಶ್ ನನ್ನ ಮೇಲೆ ತುಂಬಾ ಸಿಟ್ಟು ಮಾಡಿಕೊಂಡಿದ್ದಾನೆ. ನಮ್ಗೆ ಇರೋದು ಒಬ್ಬನೇ ಮಗ, ಅವನ ಖುಷಿ ನಮ್ಮ ಖುಷಿ. ಅವನ ಖುಷಿ ಇರುವುದು ನಿನ್ನ ಖುಷಿಯಲ್ಲಿ. ಆ ದಿನ ಏನೋ ಯೋಚಿಸದೆ ತಪ್ಪು ನಿರ್ಧಾರ ಮಾಡಿಬಿಟ್ಟೆ. ಬೆಳಿಗ್ಗೆ ತಾಳ್ಮೆ ಕಳೆದುಕೊಂಡು ನಿನಗೆ ಏನೇನೋ ಹೇಳಿದೆ. ತಪ್ಪು ನನ್ನದೇ. ಗಿರೀಶ್ ಜೊತೆ ಸಂಬಂಧ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ. ಅದಕ್ಕೆ ನೀನು ನನ್ನನ್ನ ಕ್ಷಮಿಸಿಬಿಡು, ಆಗ ಎಲ್ಲ ಸರಿಯಾಗುತ್ತದೆ. ಇದನ್ನು ತಗೋ ಎಂದು ಬ್ಯಾಗ್ ಕೊಟ್ಟಲು ಸುಶೀಲ. ಕೀರ್ತಿ ಬ್ಯಾಗ್ ತೆಗೆದು ನೋಡಿದಳು. ಅದರಲ್ಲಿ ಅವಳ ಎಲ್ಲಾ ಒಡವೆಗಳು ಇದ್ದವು. ಅದನ್ನು ಕಂಡು ಕೀರ್ತಿ ತುಂಬಾ ಆಶ್ಚರ್ಯಪಟ್ಟಳು. ಅತ್ತೆ, ಇವು ನನ್ನ ಅಮ್ಮನ ಒಡವೆಗಳು. ಇದು ನಿಮ್ಗೆ ಹೇಗೆ ಸಿಕ್ಕಿತು? ನೀವು ಇದನ್ನ ಮಾರಿದ್ದೀರಿ ತಾನೆ? ಹೌದು, ನೀನು ಹೋದ ಮೇಲೆ ಗಿರೀಶ್ ನನಗೆ ನನ್ನ ತಪ್ಪನ್ನ ವಿವರಿಸಿ ತಿಳಿಸಿದ. ನನಗೆ ನನ್ನ ತಪ್ಪಿನ ಅರಿವಾಯ್ತು. ನಾನು ಎಲ್ಲಿ ಮಾರಿದ್ದೆ ಎಂದು ಕೇಳಿದ. ಅದನ್ನು ನಾನು ಸಿಟಿಯಲ್ಲಿ ಮಾರಿದ್ದೆ. ಅದರ ಅಡ್ರೆಸ್ ಕೊಟ್ಟೆ. ಹೋಗಿ ನಿನ್ನ ಒಡವೆಗಳನ್ನ ಬಿಡಿಸಿಕೊಂಡು ಬಂದ. ನನ್ನ ಒಡವೆಗಳನ್ನ ಕೊಡುತ್ತೇನೆ ಎಂದರು. ಬೇಡ ಎಂದು ತಿರಸ್ಕರಿಸಿ ಅವನೇ ತನ್ನ ಸ್ವಂತ ಹಣದಿಂದ ತೆಗೆದುಕೊಂಡು ಬಂದ. ಈಗ ಮಾತ್ರ ಕಾರ್ಖಾನೆ ಕಡೆ ಹೋದ ಎಂದಳು ಸುಶೀಲಾ. ಕೀರ್ತಿಗೆ ಗಿರೀಶ್ ಗುಣ ಕಂಡು ತುಂಬಾ ಖುಷಿಯಾಯ್ತು. ಬೆಳಿಗ್ಗೆ ಅವನ ಮೇಲೆ ಸಂಶಯ ಪಟ್ಟಿದ್ದು ತಪ್ಪು ಎಂದು ಅರಿವಾಯ್ತು. ಅತ್ತೆ, ನಿಮ್ಗೆ ನಮ್ಮ ತಪ್ಪಿನ ಅರಿವಾಯ್ತಲ್ಲ, ಅಷ್ಟೇ ಸಾಕು, ನಾನು ಕ್ಷಮಿಸಿದ್ದೇನೆ ಎಂದು ಬ್ಯಾಗ್ ತೆಗೆದುಕೊಂಡು ರೂಮ್ಗೆ ಬಂದಳು. ಗಿರೀಶ್ ಮೇಲೆ ಇದ್ದ ಪ್ರೀತಿ ಅಭಿಮಾನ ಇನ್ನೂ ಹೆಚ್ಚಾಯ್ತು ಅವಳಿಗೆ. ರಾತ್ರಿ ಗಿರೀಶ್ ಮನೆಗೆ ಬಂದ. ಕೀರ್ತಿ ರೂಮ್ ಅಲ್ಲಿ ಅವನಿಗೋಸ್ಕರ ಕಾಯುತ್ತಿದ್ದಳು. ಅವನನ್ನ ಕಂಡು ತುಂಬಾ ಖುಷಿ ಪಟ್ಟಳು. ರೀ, ನನ್ನನ್ನ ಕ್ಷಮಿಸಿಬೇಡಿ, ನಾನು ಸಿಟ್ಟಿನಲ್ಲಿ ಏನೇನೋ ಹೇಳಿಬಿಟ್ಟೆ. ನಿಮ್ಮ ಮೇಲೆ ಸಂಶಯ ಪಟ್ಟೆ. ನೀವು ನನ್ಗಾಗಿ ಕೆಲಸದ ಹೊತ್ತಲ್ಲಿ ಸಿಟಿಗೆ ಹೋಗಿ ಒಡವೆಗಳನ್ನ ತೆಗೆದುಕೊಂಡು ಬಂದಿರಿ. ಅಷ್ಟೊಂದು ಹಣ ಎಲ್ಲಿಂದ ತಂದಿರಿ? ಹೇಗೋ ನಾನು ಅರೇಂಜ್ ಮಾಡಿದೆ. ನಿನ್ನ ಖುಷಿಯೇ ನನ್ನ ಖುಷಿ. ಅಮ್ಮ ನಿನ್ನ ಬಳಿ ಕ್ಷಮೆ ಕೇಳಿದರ? ಹೌದು ರೀ, ನಿಮ್ಮನ್ನು ಗಂಡನಾಗಿ ಪಡೆದ ನಾನೇ ಧನ್ಯ ಎಂದು ಅವನನ್ನ ಆಲಂಗಿಸಿದಳು. ರೀ, ನನ್ನ ಬಳಿ ಒಂದು ಖುಷಿ ವಿಷಯವಿದೆ. ನಾನು ಆ ಸೆಮಿನಾರ್ ಅಲ್ಲಿ ಡಿಸ್ಟ್ರಿಕ್ಟ್ ಫಸ್ಟ್ ಬಂದೆ. ಸ್ಟೇಟ್ ಲೆವೆಲ್ ಸ್ಪರ್ಧೆ 2 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇದೆ. ಸೊ ನಾಳೆ ನಾನು ಹೋಗಬೇಕು. ಕೇಳಿ ತುಂಬಾ ಖುಷಿ ಆಯ್ತು ಕಣೆ. ಧಾರಾಳವಾಗಿ ಹೋಗು. ಅಲ್ಲೂ ಫಸ್ಟ್ ಪ್ರೈಸ್ ಗೆದ್ದು ಬರಬೇಕು ಎಂದ. ಖಂಡಿತವಾಗಿ, ನಿಮ್ಮ ಸಪೋರ್ಟ್ ಇದ್ದರೆ ಸಾಕು, ಎಲ್ಲವನ್ನ ಗೆಲ್ಲುತ್ತೇನೆ ಎಂದಳು ಉತ್ಸಾಹದಿಂದ. ಮಾರನೇ ದಿನ ಬೆಂಗಳೂರಿಗೆ ಹೋದಳು. ಬೆಂಗಳೂರಿನಲ್ಲಿ ಅಡ್ರೆಸ್ ಹುಡುಕಿ ಸೆಮಿನಾರ್ ನಡೆಯಬೇಕಾಗಿದ್ದ ಹಾಲ್ಗೆ ಹೋದಳು. ಚೀಟಿ ತೆಗೆದಳು. ಅಲ್ಲಿ ಅವಳದ್ದು 2ನೇ ನಂಬರ್ ಎಂದು ಬಂತು. ನಿರೂಪಕರು ಇವಳ ಹೆಸರನ್ನ ಕರೆದರು. ಸ್ಟೇಜ್ ಮೇಲೆ ಹತ್ತಿ ತನ್ನ ಸೆಮಿನಾರ್ ನನ್ನ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಕೊಟ್ಟಳು. ಜಡ್ಜ್ಗಳಿಗೆ ಅವಳ ಪ್ರೆಸೆಂಟ್ ಮಾಡುವ ಶೈಲಿ ಮತ್ತು ಕಾನ್ಫಿಡೆನ್ಸ್ ತುಂಬಾ ಇಷ್ಟವಾಯಿತು. ಅವಳಿಗೆ ತುಂಬಾ ಪ್ರಶ್ನೆಗಳನ್ನ ಕೇಳಿದರು. ಅವಳು ಅವುಗಳನ್ನ ತುಂಬಾ ಪಟಪಟನೆ ಉತ್ತರಿಸಿದಳು. ನಂತರ ಕೆಳಗೆ ಇಳಿದು ತನ್ನ ಸೀಟ್ ಮೇಲೆ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ನಿರೂಪಕರು
ಸ್ಲಾಟ್ ನಂಬರ್ 5 ಚೇತನ ಸ್ಟೇಜ್ಗೆ ಬರಬೇಕು ಎಂದು ಮೈಕಲ್ಲಿ ಹೇಳಿದರು. ಕೀರ್ತಿಗೆ ಚೇತನ ಹೆಸರು ಕೇಳಿ ತನ್ನ ಗೆಳತಿ ಚೇತನ ನೆನಪಾಯಿತು. ಅವಳ ಜೊತೆ ಕಳೆದ ಎಲ್ಲಾ ಸಂದರ್ಭಗಳು ಕಣ್ಣ ಮುಂದೆ ಬಂದವು. ನಂತರ ತನ್ನ ಯೋಚನಾ ಲಹರಿಯಿಂದ ಹೊರಬಂದು ಸ್ಟೇಜ್ ಕಡೆ ನೋಡಿದಳು. ನೋಡಿದರೆ ಆ ಚೇತನ ಬೇರೆ ಯಾರೂ ಆಗಿರಲಿಲ್ಲ, ಅವಳ ಗೆಳತಿ ಚೇತನ ಆಗಿದ್ದಳು. ಅವಳನ್ನ ಹೀಗೆ ತಾನು ನೋಡುತ್ತೇನೆ ಎಂದು ಅವಳು ಎಂದೂ ಊಹಿಸಿರಲಿಲ್ಲ. ಅವಳನ್ನ ನೋಡಿ ತುಂಬಾ ಖುಷಿ ಪಟ್ಟಳು. ತನ್ನ ಮತ್ತು ಅವಳ ನಡುವೆ ಉಂಟಾದ ಭಿನ್ನಾಭಿಪ್ರಾಯಗಳನ್ನ ಮರೆತು ಅವಳನ್ನ ಮಾತನಾಡಿಸಬೇಕು ಎಂದು ತೀರ್ಮಾನಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಸೆಮಿನಾರ್ ಮುಗಿಯಿತು. ಅವಳು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಳು. ತುಂಬಾ ಹೊತ್ತು ಕಳೆದ ನಂತರ ಎಲ್ಲರ ಸೆಮಿನಾರ್ ಮುಗಿಯಿತು. ಎಲ್ಲರಿಗಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಕೀರ್ತಿ ಊಟದ ತಟ್ಟೆ ಹಿಡಿದು ಚೇತನ ಬಳಿ ಹೋದಳು. ಚೇತನ, ಹೇಗಿದ್ದೀಯಾ? ತುಂಬಾ ತಿಂಗಳು ಆಯ್ತು ಕಣೆ, ನಿನ್ನ ನೋಡದೆ ಎಂದಳು ಕೀರ್ತಿ. ಕೀರ್ತಿ, ನಿನ್ನ ಆಗ ಸ್ಟೇಜ್ ಮೇಲೆ ನೋಡಿದ್ದೆ ಎಂದಿನ ಚೆನ್ನಾಗಿ ಸೆಮಿನಾರ್ ಕೊಟ್ಟೆ ಎಂದಳು ಖುಷಿ ಪಟ್ಟಳು ಚೇತನ. ನಿನ್ನ ಹತ್ತಿರ ತುಂಬಾ ಮಾತಾಡ್ಬೇಕು, ಬೇಗ ಊಟ ಮುಗಿಸಿ ಎಲ್ಲಾದ್ರೂ ಶಾಂತ ಜಾಗಕ್ಕೆ ಹೋಗೋಣ ಎಂದಳು ಕೀರ್ತಿ. ಇಬ್ಬರು ಊಟ ಮುಗಿಸಿ ಯಾರು ಇರದ ಜಾಗಕ್ಕೆ ಹೋದರು. ಚೇತನ, ನೀನು ಈಗ ಎಲ್ಲಿ ಇದ್ದೀಯಾ? ನಾನು ಬೊಮ್ಮನಹಳ್ಳಿಯಲ್ಲಿ ಇದ್ದೇನೆ. ನೀನು? ನಾನು ನನ್ನ ಗಂಡನ ಮನೆ ಊರಿನಲ್ಲಿ ಇದ್ದೇನೆ, ಚಿತ್ರಪುರದಲ್ಲಿ. ನೀನು ನನ್ನ ಮದುವೆಗೆ ಬರಲಿಲ್ಲ, ಹಾಗೆ ಯಾಕೆ? ನಿನಗೆ ಇದ್ದಕ್ಕಿದ್ದ ಹಾಗೆ ಟ್ರಾನ್ಸ್ಫರ್ ಆಯ್ತು? ಏನೋ ಗೊತ್ತಿಲ್ಲ. ನೀನು ಆ ದಿನ ಶಾಪಿಂಗ್ಗೆ ಹೋಗಿದ್ದೆ ನೋಡು. ಆ ದಿನ ಪ್ರಿನ್ಸಿಪಾಲ್ ಬಂದು ನನಗೆ ಟ್ರಾನ್ಸ್ಫರ್ ಆಗಿದೆ, ಆದಷ್ಟು ಬೇಗ ನಾನು ಹೊರಡಬೇಕು ಅಂತ ಹೇಳಿದರು. ನಂಗೆ ಇಷ್ಟ ಇರಲಿಲ್ಲ, ಬಟ್ ಆರ್ಡರ್ ಬಂದಿದೆ ಅಂದಾಗ ನನ್ನ ಬಳಿ ಚಾಯ್ಸ್ ಇರಲಿಲ್ಲ, ಹೋಗಲೇಬೇಕಾಯ್ತು. ಅದು ಮತ್ತೆ ಏನೇನೋ ಹೇಳಲು ಹೋದಳು ಚೇತನ. ಅಷ್ಟರಲ್ಲಿ ಕೀರ್ತಿ ತನ್ನ ಮಾತು ಮುಂದುವರಿಸಿದಳು. ಚೇತನ, ನನ್ನನ್ನ ಕ್ಷಮಿಸಿ ಬಿಡು. ಆ ದಿನ ನಾನು ನಿನ್ನ ಹತ್ತಿರ ಹೊರಟಾಗಿ ಮಾತಾಡಿದೆ. ನಿನ್ನ ಬಳಿ ಸರಿಯಾಗಿ ಮಾತಾಡಬೇಕು ಅಂತ ಅಂದುಕೊಂಡೆ. ಆದರೆ ಅಷ್ಟರಲ್ಲಿ ನೀನು ಕಾಲೇಜ್ ಬಿಟ್ಟು ಹೋಗಿದ್ದೆ. ಅದ್ರಲ್ಲೂ ನೀನು ನಿನ್ನ ನಂಬರ್ ಕೂಡ ಬದಲಾಯಿಸಿದೆ. ಯಾಕೆ? ಕೀರ್ತಿ, ನಿನ್ನ ಹತ್ತಿರ ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಆದರೆ ಇದನ್ನ ನಿನ್ನ ಬಳಿ ಹೇಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಎಂದು ತಡವರಿಸಿದಳು ಚೇತನ. ಏನು ವಿಷಯ ಎಂದಳು ಕೀರ್ತಿ. ಬೇಗ ಹೇಳು, ನಂಗೆ ತುಂಬಾ ಭಯ ಆಗುತ್ತಾ ಇದೆ. ಸರಿ, ಹೇಳುತ್ತೇನೆ. ನಂಗೆ ಆ ದಿನ ಪ್ರಿನ್ಸಿಪಾಲ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದರು. ಅಂದೇ ಅಲ್ಲ, ಆ ದಿನ ನಾನು ಓಕೆ ಅಂತ ಅವರ ರೂಮ್ ಇಂದ ಹೊರಗಡೆ ಬಂದು ಸ್ಟಾಪ್ ರೂಮ್ ಹತ್ತಿರ ಹೋಗುತ್ತಾ ಇದ್ದೆ. ಅಷ್ಟರಲ್ಲಿ ನಾನು ಪೆನ್ ಅಲ್ಲೇ ಬಿಟ್ಟು ಬಂದಿದ್ದೇನೆ ಅಂತ ನೆನಪು ಆಯ್ತು. ಅದಕ್ಕೆ ಮತ್ತೆ ಅವರ ರೂಮ್ ಕಡೆ ಹೋದೆ. ಆಗ ಪ್ರಿನ್ಸಿಪಾಲ್ ಫೋನಲ್ಲಿ ಯಾರದೋ ಬಳಿ ಮಾತಾಡ್ತಾ ಇದ್ದರು. ಏನು ಮಾತಾಡ್ತಾ ಇದ್ದರು? ಯಾರ ಜೊತೆ ಅಂತ ಗೊತ್ತಾಯ್ತಾ? ಯಾರ ಜೊತೆ ಅಂತ ಗೊತ್ತಾಗಲಿಲ್ಲ, ಆದ್ರೆ ಅವರು ಮಾತಾಡೋದನ್ನ ನಾನು ಅಲ್ಲೇ ಹೊರಗೆ ನಿಂತು ಕೇಳಿದೆ. ಸರ್, ನಾನು ನೀವು ಹೇಳಿದ ಹಾಗೆ ಅವಳಿಗೆ ಹೇಳಿದ್ದೇನೆ. ಅವಳು ನಾಳೆನೆ ಅಲ್ಲಿಗೆ ಹೋಗುತ್ತಾಳೆ, ನೀವು ಚಿಂತಿಸಬೇಡಿ ಅಂತ ಪ್ರಿನ್ಸಿಪಾಲ್ ಹೇಳುತ್ತಾ ಇದ್ದರು. ನಾನೇನು ಮೊದ್ಲು ಮೇಲಿನ ಅಧಿಕಾರಿಗಳ ಹತ್ತಿರ ಮಾತಾಡ್ತಾ ಇದ್ದಾರೆ ಅಂತ ಅಂದುಕೊಂಡೆ. ಆದರೆ ಚಿಂತಿಸಬೇಡಿ ಅಂತ ಅವರು ಹೇಳಿದ ತಕ್ಷಣ ಯಾಕೋ ನನಗೆ ತುಂಬಾ ವಿಚಿತ್ರ ಎನಿಸಿತು. ನೀನೇ ಹೇಳು ಕೀರ್ತಿ, ನನ್ನ ಟ್ರಾನ್ಸ್ಫರ್ ಬಗ್ಗೆ ಯಾಕೆ ಮೇಲಿನ ಅಧಿಕಾರಿ ಚಿಂತಿಸುತ್ತಾರೆ? ಯಾಕೋ ಬೇಕು ಅಂತಾನೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅನಿಸಿತು. ಆದರೆ ಇದ್ರ ಬಗ್ಗೆ ನನಗೆ ಖಚಿತವಿರಲಿಲ್ಲ. ಅದಕ್ಕೆ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದೆ. ಮದುವೆ ಮಿಸ್ ಆಗುತ್ತಲ್ಲ ಅಂತ ವೀಕೆಂಡ್ಗೆ ಬಂದು ನಿನ್ನನ್ನ ನೋಡಿಕೊಂಡು ಹೋಗೋಣ ಅಂತ ನಿರ್ಧರಿಸಿದೆ. ಆದರೆ ಏನು ಚೇತನ, ಯಾಕೆ ಬರಲಿಲ್ಲ? ಮಾರನೇ ದಿನವೇ ನನಗೆ ಯಾರದ್ದು ಫೋನ್ ಬಂತು. ಯಾರೋ ಗಂಡಸು ಆ ಕಡೆಯಿಂದ ಹೀಗೆಂದು ಹೇಳಿದರು. ಚೇತನ, ನೀನು ಇಂದಿನಿಂದ ನಿನ್ನ ಫೋನ್ ನಂಬರ್ ಬದಲಾಯಿಸು. ಅಪ್ಪಿತಪ್ಪಿ ಕೀರ್ತಿ ಬಳಿ ಮಾತನಾಡುವುದು, ಅವಳಿಗೆ ಭೇಟಿಯಾಗುವುದು ಮಾಡಿದರೆ ಹುಷಾರ್. ನಿನ್ನನ್ನು ಈಗ ಟ್ರಾನ್ಸ್ಫರ್ ಮಾಡಿಸಿದ್ದೇನೆ. ನನ್ನ ಮಾತನ್ನ ಕೇಳದಿದ್ದರೆ ನಿನಗೆ ಜಾಬ್ ಇಂದ ತೆಗೆದು ಹಾಕಿ ಬಿಡುತ್ತೇನೆ. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ನಿನಗೆ ಗೊತ್ತು ತಾನೆ ಈ ಜಾಬ್ ನಂಗೆ ಎಷ್ಟು ಮುಖ್ಯ ಅಂತ. ಅದಕ್ಕೆ ನಾನು ಅವರು ಹೇಳಿದ ಹಾಗೆ ಮಾಡಬೇಕಾಯ್ತು. ಅದಕ್ಕೆ ಈ ವಿಷಯವನ್ನ ಹೇಳಲು ಹೆದರುತ್ತಿದ್ದೆ, ಆದರೆ ನಿನ್ನಿಂದ ಮುಚ್ಚಿಡಲು ಮನಸ್ಸಾಗಲಿಲ್ಲ. ಅಲ್ಲ ಕೀರ್ತಿ, ಒಬ್ಬರು ಯಾಕೆ ನನ್ನನ್ನ ನಿನ್ನಿಂದ ದೂರವಿಡಲು ಪ್ರಯತ್ನಿಸುತ್ತಾರೆ? ಗೊತ್ತಿಲ್ಲ ಕಣೆ ಚೇತನ. ವಿಷಯ ಕೇಳಿ ಮೈ ಜುಮ್ ಅಂತು. ಆ ವ್ಯಕ್ತಿ ಫೋನ್ ಮಾಡಿದ ನಂಬರ್ ಇದೆಯಾ? ಕೊಡು, ಯಾರು ಅಂತ ನೋಡೋಣ. ಕೊಡುತ್ತೇನೆ ಕೀರ್ತಿ, ಆದರೆ ನನ್ನ ಹೆಸರು ಮುಂದೆ ಬರಬಾರದು. ನಾನು ಕೆಲಸ ಕಳೆದುಕೊಂಡರೆ ನನ್ನ ಮನೆಯವರ ಪಾಡು ಹೇಗಾಗುವುದು ಎಂದು ನಿನಗೆ ಗೊತ್ತಿದೆ. ಸರಿ ಕಣೆ, ನಿನ್ನ ಹೆಸರು ಖಂಡಿತವಾಗಿ ಮುಂದೆ ಬರುವುದಿಲ್ಲ. ಹೀಗೆ ಯಾರು ಮಾಡುತ್ತಾರೆ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ಚೇತನ ಕೀರ್ತಿಗೆ ಆ ಫೋನ್ ನಂಬರ್ ಕೊಟ್ಟಳು. ಹಾಗೆ ತನ್ನ ಹೊಸ ನಂಬರ್ ಕೊಟ್ಟಳು. ಅಷ್ಟರಲ್ಲಿ ಎಲ್ಲಾ ಸ್ಪರ್ಧಿಗಳಿಗೆ ಆಲ್ ಅಲ್ಲಿ ಬರಲು ಮೈಕಲ್ಲಿ ಹೇಳಲಾಯಿತು. ಆಗ ಚೇತನನ್ನ ಹುಡುಕಿಕೊಂಡು ಅವಳ ಕಾಲೇಜಿನ ಶಿಕ್ಷಕಿ ಬಂದರು. ಕೀರ್ತಿ, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ಆಲಿಗೆ ಹೋಗುತ್ತೇನೆ, ನೀನು ಆಮೇಲೆ ಬಾ ಎಂದು ಚೇತನ ಅಲ್ಲಿಂದ ತೆರಳಿದಳು. ಕೀರ್ತಿ ಒಪ್ಪಿದಳು. ಕೀರ್ತಿಯ ಸಂಪೂರ್ಣ ಧ್ಯಾನ ಆ ನಂಬರ್ ಮೇಲೆ ಇತ್ತು. ಆ ನಂಬರ್ ಎಲ್ಲೋ ನೋಡಿದ ಹಾಗೆ ಅವಳಿಗೆ ಅನಿಸುತ್ತಿತ್ತು, ಆದರೆ ಯಾರದ್ದು ಎಂದು ನೆನಪಿಗೆ ಬರಲಿಲ್ಲ. ಆ ನಂಬರ್ ಅನ್ನ ತನ್ನ ಮೊಬೈಲ್ ಅಲ್ಲಿ ಹುಡುಕಿದಳು.
ನೋಡಿದರೆ ಆ ನಂಬರ್ ಅವಳ ಮೊಬೈಲ್ ಅಲ್ಲಿ ಸೇವ್ ಆಗಿತ್ತು. ನೋಡಿದರೆ ಮಾವ ಎಂದು ಸೇವ್ ಆಗಿತ್ತು. ನೋಡಿ ಅವಳಿಗೆ ತುಂಬಾ ಆಘಾತವಾಯಿತು. ಅಷ್ಟರಲ್ಲಿ ಮೈಕಲ್ಲಿ ಸೆಮಿನಾರ್ ಅಲ್ಲಿ ಗೆದ್ದವರ ಹೆಸರನ್ನ ಘೋಷಿಸಲಾಯಿತು. ಮೊದಲನೇ ಬಹುಮಾನ ಕೀರ್ತಿ ಅವರಿಗೆ. ಕೀರ್ತಿ ಕೇಳಿಸಿಕೊಂಡರೂ ಅದನ್ನ ನಿರ್ಲಕ್ಷಿಸಿದಳು. ಅವಳಿಗೆ ತುಂಬಾ ಬೇಸರವಾಗಿತ್ತು. ಮಾವ ಯಾಕೆ ಹೀಗೆಲ್ಲ ಮಾಡುತ್ತಾರೆ? ಅವರಿಗೆ ಚೇತನ ಹೇಗೆ ಗೊತ್ತು? ಅವಳನ್ನ ನನ್ನಿಂದ ದೂರ ಮಾಡಲು ಯಾಕೆ ಪ್ರಯತ್ನಿಸಿದರು? ಮೊದಲು ಅತ್ತೆ ದ್ರೋಹ ಮಾಡಿದರು, ಈಗ ಮಾವ. ಛೆ, ಇದೆಲ್ಲ ಏನು ನಡೀತಾ ಇದೆ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಕೀರ್ತಿ ದಯವಿಷ್ಟು ಸ್ಟೇಜ್ ಮೇಲೆ ಬರಬೇಕು ಎಂದು ಮತ್ತೆ ಘೋಷಿಸಿದರು. ಕೀರ್ತಿ ಈ ಸಲ ಅದನ್ನ ಕೇಳಲೇ ಇಲ್ಲ. ತನ್ನ ಯೋಚನಾ ಲಹರಿಯಲ್ಲೇ ಬಿದ್ದಿದ್ದಳು. ಚೇತನ ಕೀರ್ತಿ ಬರದೇ ಇದ್ದಿದ್ದನ್ನ ಕಂಡು ಅವಳನ್ನ ಹುಡುಕಿಕೊಂಡು ಅದೇ ಜಾಗಕ್ಕೆ ಬಂದಳು. ಕೀರ್ತಿ ಯಾಕೆ ಬರಲಿಲ್ಲ? ನಿನಗೆ ಫಸ್ಟ್ ಪ್ರೈಸ್ ಬಂದಿದೆ ಕಣೆ. ಚೇತನ ಬಂದ ಕೂಡಲೇ ಅವಳನ್ನ ತಬ್ಬಿ ಕೀರ್ತಿ ತುಂಬಾ ಅತ್ತಳು. ಕೀರ್ತಿ ಏನಾಯ್ತಿ? ಯಾಕೆ ಅಳುತ್ತಾ ಇದ್ಯಾ? ಚೇತನ ಆ ನಂಬರ್ ನನ್ನ ಮಾವನ ನಂಬರ್ ಕಣೆ ಎಂದು ಕೆಲವು ದಿನಗಳಿಂದ ತನ್ನ ಜೊತೆ ನಡೆದ ಎಲ್ಲಾ ಘಟನೆಗಳನ್ನ ತಿಳಿಸಿದಳು. ಚೇತನಾಗೂ ಕೇಳಿ ತುಂಬಾ ಬೇಜಾರಾಯಿತು. ಎಂತ ಗಂಡನ ಮನೆ ಸಿಕ್ಕಿತೆ ಕೀರ್ತಿ ನಿನಗೆ? ಅತ್ತೆ ನೋಡಿದರೆ ಕಳ್ಳಿ, ಮಾವ ನೋಡಿದರೆ ದ್ರೋಹಿ. ಆದರೆ ಚೇತನ, ಮಾವ ಯಾಕೆ ಹೀಗೆ ಮಾಡುತ್ತಾರೆ? ಅವರಿಗೆ ನೀನು ನೋಡಿದ್ದೀಯಾ ಎಂದು ರಾಮನಾಥರಾಯರ ಫೋಟೋ ತೋರಿಸಿದಳು. ಇಲ್ಲ ಕೀರ್ತಿ, ನಿನ್ನ ಗಂಡನಿಗೆ ಎಲ್ಲೋ ನೋಡಿದ ನೆನಪು. ಹೇಳಿದ್ದೆ ತಾನೇ ನಿನಗೆ ಆ ದಿನ. ಆದರೆ ನಿನ್ನ ಮಾವನಿಗೆ ನಾನು ಎಂದೂ ನೋಡಿಲ್ಲ. ಎಲ್ಲಿ ನೋಡಿದ್ದೆ ಅಂತ ನೆನಪು ಬಂತ? ಇಲ್ಲ ಕಣೆ, ನೆನಪು ಬರುತ್ತಿಲ್ಲ. ಆ ದಿನ ಹೇಳಿದ ಮಾತನ್ನ ಈಗಲೂ ನಾನು ಹೇಳುತ್ತಿದ್ದೇನೆ. ನಿನ್ನ ಗಂಡನಿಗೆ ನೋಡಿದರೆ ಯಾಕೋ ನನಗೆ ಒಳ್ಳೆಯ ಅಭಿಪ್ರಾಯ ಬರುತ್ತಿಲ್ಲ. ಯಾಕೋ ಎಲ್ಲರೂ ಸೇರಿ ನಿನಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅನಿಸುತ್ತಿದೆ. ನನ್ನ ಗಂಡ ಆಗಿಲ್ಲ ಕಣೆ, ತುಂಬಾ ಒಳ್ಳೆಯವರು. ಅತ್ತೆ ಕದ್ದ ಎಲ್ಲಾ ಒಡವೆಗಳನ್ನ ಬಿಡಿಸಿ ಬಂದರು. ನೀನು ಸ್ವಲ್ಪ ದಿನದ ಮುಂಚೆ ನಿನ್ನ ಅತ್ತೆ ಮಾವನ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದೆ. ಈಗ ಏನಾಯ್ತು? ಗುಟ್ಟು ಹೊರ ಬಂತು ತಾನೆ. ಎಲ್ಲರನ್ನ ಅತಿಯಾಗಿ ನಂಬುತ್ತೀಯ ನೀನು. ಕೀರ್ತಿ ಚಿಂತೆಯಲ್ಲಿ ಬಿದ್ದಳು. ಸ್ವಲ್ಪ ಹೊತ್ತು ಚೇತನ ಕೀರ್ತಿಗೆ ಸಮಾಧಾನ ಮಾಡಿದಳು. ಕೀರ್ತಿ, ನಾನಿನ್ನೂ ಬರುತ್ತೇನೆ. ನನಗೆ ಸ್ವಲ್ಪ ಕೆಲಸ ಇದೆ. ಮೊದಲು ಹೋಗಿ ನಿನ್ನ ಮನೆಯವರ ಬಗ್ಗೆ ಸರಿಯಾಗಿ ಪತ್ತೆ ಹಚ್ಚು. ಮೊದಲು ನಿನ್ನ ಗಂಡನ ಬಗ್ಗೆ ಸರಿಯಾಗಿ ವಿಚಾರಿಸು. ಲಕ್ಷಗಟ್ಟಲೆ ಹಣವನ್ನ ಸರಿಯಾಗಿ ವಿಚಾರಿಸದೆ ಒಮ್ಮೆಲೆ ಸುರಿದು ಬಿಡಬೇಡ. ಎಲ್ಲರನ್ನ ಅತಿಯಾಗಿ ನಂಬಬೇಡ. ನಡೆದ ವಿಷಯವನ್ನ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೋಗಿ ತಿಳಿಸು. ಏನೇ ಸಹಾಯ ಬೇಕಾದ್ರೂ ನನ್ನ ಹೊಸ ನಂಬರ್ಗೆ ಫೋನ್ ಮಾಡು. ಕೀರ್ತಿ ಅವಳನ್ನ ಆಲಂಗಿಸಿದಳು. ಚೇತನ ಅಲ್ಲಿಂದ ತೆರಳಿದಳು. ಕೀರ್ತಿ ಚೇತನ ಹೇಳಿದರ ಬಗ್ಗೆ ಯೋಚಿಸಿದಳು. ನಾನು ಗಿರೀಶ್ನನ್ನ ತುಂಬಾ ಜಾಸ್ತಿ ನಂಬುತ್ತಿದ್ದೇನೆಯೇ? ನಾನು ಗಿರೀಶ್ ಬಗ್ಗೆ ಸರಿಯಾಗಿ ವಿಚಾರಿಸಬೇಕೆ? ಇಲ್ಲ, ನನ್ನ ಗಂಡ ಆಗಿಲ್ಲ, ಅವರು ತುಂಬಾ ಒಳ್ಳೆಯವರು ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಅಷ್ಟರಲ್ಲಿ ಅವಳಿಗೆ ಕಾಲ್ ಬಂತು. ಎತ್ತಿದಳು. ಅಲೋ, ನೀವು ಗಿರೀಶ್ ಹೆಂಡತಿ? ಹೌದು, ನಾನು ಅವರ ಪತ್ನಿ ಕೀರ್ತಿ. ಯಾರು ಮಾತಾಡ್ತಾ ಇರೋದು? ನಾನು ರಂಗನಾಥ್ ಅಂತ. ಅಲ್ಲ, ನಿಮ್ಮ ಗಂಡ ನನ್ನ ಫೋನ್ ಯಾಕೆ ಎತ್ತುತ್ತಿಲ್ಲ? ನನಗೆ ಗೊತ್ತಿಲ್ಲ. ಅವರು ಊರಿನಲ್ಲಿ ಇದ್ದಾರೆ, ನಾನು ಬೆಂಗಳೂರಿನಲ್ಲಿ ಇದ್ದೇನೆ. ಯಾಕೆ? ಏನು ವಿಷಯ? ನನಗೆ ಹೇಳಿ. ನಾನು ಅವರಿಗೆ ವಿಷಯ ತಿಳಿಸುತ್ತೇನೆ. ಬೆಂಗಳೂರಿನಲ್ಲಿ ಇದ್ದಾಗ ನನ್ನಿಂದ ಮದುವೆಗೆ ಅಂತ 10 ಲಕ್ಷ ಸಾಲ ತೆಗೆದುಕೊಂಡಿದ್ದ. 3 ತಿಂಗಳು ಆಯ್ತು, ಏನು ಸುದ್ದಿಯೇ ಇಲ್ಲ ಅವನದ್ದು. ಫೋನ್ ಕೂಡ ಎತ್ತುತ್ತಿಲ್ಲ. ಹೇಗೋ ನಿಮ್ಮ ಫೋನ್ ನಂಬರ್ ಸಿಕ್ಕಿತು. ಅವರಿಗೆ ನನ್ನ ಸಾಲ ತೀರಿಸಲು ಹೇಳಿಬಿಡಿ. ಏನು ಸಾಲ ಮಾಡಿದ್ದಾರೆ? ಅದೂನು ಮದುವೆಗೆ? ಅಲ್ಲರಿ, ಗಿರೀಶ್ ಆಗ ಎಂಜಿನಿಯರ್ ಆಗಿದ್ದರು. ಅವರು ಯಾಕೆ ಸಾಲ ಮಾಡುತ್ತಾರೆ? ಫ್ರಾಡ್ ಕಾಲ್ ಮಾಡಬೇಡಿ. ಆ ಕಡೆಯಿಂದ ಆ ವ್ಯಕ್ತಿ ತುಂಬಾ ದೊಡ್ಡದಾಗಿ ನಕ್ಕ. ಏನು, ಗಿರೀಶ್ ಇಂಜಿನಿಯರಾ? ತಮಾಷೆ ಮಾಡಬೇಡಿ ನೀವು. ಅವನು ಒಬ್ಬ ಮೆಕ್ಯಾನಿಕ್ ಆಗಿದ್ದ ಇಲ್ಲಿ. ಏನು, ನಿಮ್ಗೆ ಗೊತ್ತಿಲ್ವಾ? ಅವನು ನಿಮ್ಗೆ ಸರಿಯಾಗಿ ಫೂಲ್ ಮಾಡಿದ್ದಾನೆ. ಅವನು PUC ಕಲಿತದ್ದು ಕೂಡ ಸುಳ್ಳು. ಅವನು ಏನು ಇಂಜಿನಿಯರಿಂಗ್ ಮಾಡುತ್ತಾನೆ. ಅವನು ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ. ನಿಮ್ಮ ಮಾತನ್ನ ನಾನು ಹೇಗೆ ನಂಬಲಿ? ನೀವು ನನ್ಗೆ ಫೂಲ್ ಮಾಡುತ್ತಿದ್ದೀರಾ. ನಿಮ್ಗೆ ನಂಬಿಕೆ ಇಲ್ಲದಿದ್ದರೆ ನಾನು ಒಂದು ಗ್ಯಾರೇಜ್ ಅಡ್ರೆಸ್ ಕೊಡುತ್ತೇನೆ. ನೀವು ಬೆಂಗಳೂರಿನಲ್ಲಿ ಇದ್ದೀರಾ ತಾನೆ, ಹೋಗಿ ವಿಚಾರಿಸಿ ಎಂದು ಆ ವ್ಯಕ್ತಿ ಒಂದು ಅಡ್ರೆಸ್ ಕೊಟ್ಟು ಫೋನ್ ಇಟ್ಟ. ಕೀರ್ತಿ ಮನಸ್ಸು ಇದು ಸುಳ್ಳು ಎಂದು ಹೇಳುತ್ತಿತ್ತು. ಆ ರಂಗನಾಥ್ ಹೇಳಿದ್ದು ಸುಳ್ಳಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡಳು. ಆ ಅಡ್ರೆಸ್ಗೆ ಹೋದಳು. ಸರ್, ನಾನು ಕೀರ್ತಿ ಅಂತ. ಇವರು ಗಿರೀಶ್, ನಿಮ್ಗೆ ಗೊತ್ತಿದೆಯಾ ಎಂದು ಗ್ಯಾರೇಜ್ ಓನರ್ ಬಳಿ ಕೇಳಿದಳು. ಕೊಟ್ಟರು ನೋಡಿ ಓನರ್. ಏನು ನೆನಪಿಸಿಕೊಂಡ? ಹೌದು, ಇವನು ಗಿರೀಶ್ ನಮ್ಮ ಶಾಪ್ ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ. ಈಗ ಕೆಲಸ ಬಿಟ್ಟಿದ್ದಾನೆ. ಯಾಕೆ, ನಿನ್ನ ಬಳಿ ಸಾಲ ಪಡೆದಿದ್ದಾನಾ ಅಥವಾ ನಿಮ್ಗೆ ಸುಡಾಯಿಸಿದ್ನಾ? ಕೀರ್ತಿಗೆ ಕೇಳಿ ಶಾಕ್ ಆಯ್ತು. ಕಣ್ಣೀರು ಉಕ್ಕಿ ಬರುತ್ತಿತ್ತು. ಆದರೂ ಅದನ್ನ ತಡೆದುಕೊಂಡಳು. ಸರ್, ನನ್ನಿಂದ ಸಾಲ ಪಡೆದಿದ್ದರು. ಅವರ ಬಗ್ಗೆ ಇನ್ನೂ ಜಾಸ್ತಿ ಹೇಳುತ್ತೀರಾ? ಇವನ ಬಗ್ಗೆ ಏನು ಹೇಳುವುದಮ್ಮ? ಇವನು ಒಬ್ಬ ಶುದ್ಧ ಪೋಲಿಯಾಗಿದ್ದ. ಕೆಲಸ ಕೂಡ ಸರಿಯಾಗಿ ಮಾಡುತ್ತಿರಲಿಲ್ಲ. ಎಲ್ಲರ ಬಳಿ ಸಾಲ ಮಾಡಿ ಜೀವನ ಸಾಗಿಸುತ್ತಿದ್ದ. ನನ್ನ ಬಳಿ ಎಷ್ಟು ಹಣ? 100-500 ಸಾಲ ತೆಗೆದುಕೊಂಡಿದ್ದಾನು. ಅವನಿಗೆ ಮದುವೆ ಆಯ್ತು ಅಂತ ಕೇಳಿದೆ. ಅವನಿಗೆ ಯಾರು ಹೆಣ್ಣು ಕೊಟ್ಟಿರೋ? ನೋಡಲು ಚೆನ್ನಾಗಿದ್ದಾನೆ. ಅದಕ್ಕೆ ಪಾಪ ಆ ಹುಡುಗಿ ಬಿದ್ದಳೋ ಏನು? ಕೀರ್ತಿಗೆ ಅವನ ಮಾತುಗಳನ್ನ ತಡೆದುಕೊಳ್ಳಲಾಗಲಿಲ್ಲ. ತಲೆ ಸುತ್ತಿ ಅಲ್ಲೇ ಬಿದ್ದಳು. ನಂತರ ಕೀರ್ತಿಗೆ ಎಚ್ಚರವಾಯಿತು. ಅವಳ ಪಕ್ಕ ಓನರ್ ಮತ್ತು ಅವನ ಹೆಂಡತಿ ನಿಂತಿದ್ದರು.
ಅವಳಿಗೆ ಕುಡಿಯಲು ನೀರು ಕೊಟ್ಟರು. ನೀರು ಕುಡಿದು ಕೀರ್ತಿ ಸ್ವಲ್ಪ ಸುಧಾರಿಸಿಕೊಂಡಳು. ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟಳು. ಸ್ವಲ್ಪ ಸುಧಾರಿಸಿಕೊಂಡಿದ್ದರೂ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ತನ್ನ ಗಂಡನ ಸತ್ಯ ಕೇಳಿ ಅವಳಿಗೆ ಎಲ್ಲಿಲ್ಲದ ಕೋಪ ಹೊಕ್ಕಿ ಬರುತ್ತಿತ್ತು. ಕಣ್ಣೀರು ಟಪಟಪನೆ ಇಳಿಯುತ್ತಿತ್ತು. ತಾನು ಸುಲಭವಾಗಿ ಮರುಳದದ್ದನ್ನ ನೆನಪಿಸಿ ಪಶ್ಚಾತ್ತಾಪ ಭಾವ ಮೂಡುತ್ತಿತ್ತು. ಅವೆಲ್ಲದರ ನಡುವೆ ಮುಂದೆ ಏನು ಮಾಡಲಿ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಅಲ್ಲೇ ಒಂದು ಪಾರ್ಕ್ ಕಾಣಿಸಿತು. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುಳಿತುಕೊಂಡಳು. ಏನೇನೋ ಗಾಢವಾಗಿ ಯೋಚಿಸಿದಳು. ಏನನ್ನೋ ನಿರ್ಧರಿಸಿದಳು. ಸ್ವಲ್ಪ ಹೊತ್ತಲ್ಲೇ ಅವಳ ಬಸ್ ಇತ್ತು. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋದಳು. ಅಷ್ಟು ಹೊತ್ತಿಗೆ ಬಸ್ ಬಂದು ನಿಂತಿತ್ತು. ಬಸ್ ಹತ್ತಿ ಊರಿನತ್ತ ತನ್ನ ಪ್ರಯಾಣ ಆರಂಭಿಸಿದಳು. ಬೆಳಿಗ್ಗೆ 8 ಗಂಟೆಗೆ ಯಾರೋ ಬಾಗಿಲು ತಟ್ಟಿದ್ದನ್ನ ಕೇಳಿ ಸುಶೀಲ ಬಾಗಿಲು ತೆರೆದಳು. ನೋಡಿದರೆ ಬಾಗಿಲಲ್ಲಿ ಕೀರ್ತಿ ನಿಂತಿದ್ದಳು. ಕೀರ್ತಿ, ಬಂದೆಯಾ? ಪ್ರಯಾಣ ಹೇಗಾಯ್ತು? ಸರಿಯಾಗಿ ನಿದ್ದೆ ಮಾಡಿದೆಯೇ ಎಂದಳು. ಸಾಕು ಮಾಡಿ ನಿಮ್ಮ ನಾಟಕದ ಮಾತುಗಳನ್ನ ಎಂದು ಹೇಳಿ ಸರಸರನೆ ತನ್ನ ರೂಮ್ಗೆ ಹೋದಳು. ಅವಳ ಮಾತುಗಳನ್ನ ಕೇಳಿ ಸುಶೀಲ ಅಲ್ಲೇ ಪೇಪರ್ ಓದುತ್ತಾ ಕುಳಿತಿದ್ದ ರಾಮನಾಥರಾಯರ ಕಡೆ ನೋಡಿದಳು. ಅವರು ಅವಳ ಮಾತನ್ನ ಕೇಳಿ ಬೆಚ್ಚಿ ಬಿದ್ದಿದ್ದರು. ರೂಮ್ಗೆ ಹೋಗಿ ಕೀರ್ತಿ ಬ್ಯಾಗುಗಳನ್ನ ಅಲ್ಲೇ ಬಿಸಾಕಿ ಕಬೋರ್ಡ್ ಅಲ್ಲಿ ಏನೇನೋ ಹುಡುಕಿದಳು. ಅಷ್ಟರಲ್ಲಿ ಗಿರೀಶ್ ಸ್ನಾನ ಮಾಡಿ ರೂಮ್ಗೆ ಬಂದ. ಕೀರ್ತಿ, ಬಂದೆಯಾ? ನಿನ್ನೆಯಿಂದ ಎಷ್ಟು ಕಾಲ್ ಮಾಡಿದೆ, ಯಾಕೆ ಎತ್ತಲಿಲ್ಲ ಎಂದು ಕೇಳಿದ ಗಿರೀಶ್. ಕೀರ್ತಿ ಏನನ್ನೂ ಮಾತನಾಡಲಿಲ್ಲ. ಅವನನ್ನ ಹಿಂತಿರುಗಿ ನೋಡಲೂ ಇಲ್ಲ. ಅವಳು ಏನನ್ನೋ ಹುಡುಕುತ್ತಿದ್ದಳು. ಕೀರ್ತಿ, ಏನಾಯ್ತು ನಿನ್ಗೆ? ಯಾಕೆ ಏನು ಮಾತನಾಡುತ್ತಿಲ್ಲ? ಅಲ್ಲಿ ಏನನ್ನ ಹುಡುಕುತ್ತಿದ್ದೀಯಾ? ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಹುಡುಕುತ್ತಾ ಇದ್ದೇನೆ. ಜೊತೆಗೆ ನಿಮ್ಮ SSLC ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಕೂಡ ಹುಡುಕುತ್ತಾ ಇದ್ದೇನೆ ಹೇಳಿದಳು. ಆದರೆ ಇವಾಗಲೂ ಅವನ ಕಡೆ ತಿರುಗಿ ನೋಡಲಿಲ್ಲ. ಅದರಲ್ಲಿ ನಿನಗೆ ಯಾಕೆ ಬೇಕು? ಯಾಕೆ ನನ್ನ ಗಂಡನ ಸರ್ಟಿಫಿಕೇಟ್ ನೋಡುವುದೇ ತಪ್ಪೆ? ಆಗಲ್ಲ, ನೀನು ಈಗ ಮಾತ್ರ ಬಂದಿದ್ಯಾ, ಸ್ವಲ್ಪ ರೆಸ್ಟ್ ತಗೋ, ಆಮೇಲೆ ನೋಡುವಿಯಂತೆ. ಯಾಕೆ ಆ ಗ್ಯಾಪ್ ಅಲ್ಲಿ ಹೋಗಿ ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿಕೊಂಡು ಬರ್ಲಿಕ್ಕ? ಏನು ಹೇಳುತ್ತಾ ಇದ್ಯಾ? ಮತ್ತೆ ನನ್ನ ಕಡೆ ತಿರುಗಿ ಯಾಕೆ ಮಾತಾಡುತ್ತಾ ಇಲ್ಲ? ನಿಮ್ಮ ಸುಂದರ ಮತ್ತು ಪಾಪದ ಮುಖ ನೋಡಿ ಮತ್ತೊಮ್ಮೆ ಮೋಸ ಹೋಗಲು ನನ್ನಿಂದ ಸಾಧ್ಯವಿಲ್ಲ. ಅವಳ ವ್ಯಂಗ್ಯವಾದ ಮಾತುಗಳನ್ನ ಕೇಳಿ ಗಿರೀಶ್ ಅವಳ ಕಡೆ ಹೋದ. ಅವಳ ಮುಖ ನೋಡಿ ಬೆಚ್ಚಿ ಬಿದ್ದ. ಕೀರ್ತಿಯ ಮುಖ ಬಾಡಿ ಹೋಗಿತ್ತು. ಕಣ್ಣುಗಳು ಊದಿಕೊಂಡಿದ್ದವು. ಕಣ್ಣೀರು ಇಳಿಯುತ್ತಿತ್ತು. ಕೂದಲು ಹರಡಿ ಹೋಗಿತ್ತು. ಅವನು ಎಂದೂ ಈ ರೀತಿ ನೋಡಿರಲಿಲ್ಲ. ಕೀರ್ತಿ, ಏನಾಯ್ತು ನಿನ್ಗೆ? ಈ ರೀತಿ ಇದ್ಯಾ? ಸರಿಯಾಗಿ ನಿದ್ದೆ ಮಾಡಲಿಲ್ಲವೇ? ನಿಮ್ಮಂತಹ ಮೋಸಗಾರರನ್ನ ಕಟ್ಟುಕೊಂಡರೆ ಯಾವ ಹೆಂಡತಿಗೆ ತಾನೇ ಸರಿಯಾಗಿ ನಿದ್ರೆ ಬರುತ್ತೆ? ಏನೇ, ಯಾಕೆ ಈ ರೀತಿ ಒರಟಾಗಿ ಮಾತಾಡ್ತಾ ಇದ್ಯಾ? ನಿಮ್ಮ ಆ ಸರ್ಟಿಫಿಕೇಟ್ಗಳು ನನಗೆ ಈಗ್ಲೇ ಬೇಕು. ನನಗಂತೂ ಇಲ್ಲಿ ಸಿಗುತ್ತಿಲ್ಲ. ನೀವೇ ಹುಡುಕಿ ನನಗೆ ಕೊಡಿ. ಸರಿ, ಕೊಡುತ್ತೇನೆ ನಿಲ್ಲು ಎಂದು ಗಿರೀಶ್ ಅವುಗಳನ್ನ ಹುಡುಕಲು ಶುರು ಮಾಡಿದ. ಅವನಿಗೂ ಅದು ಸಿಗಲಿಲ್ಲ. ಇಲ್ಲಿ ಇಲ್ಲ ಕಣೆ, ಈಗ ನೆನಪಿಗೆ ಬಂತು. ಅದನ್ನು ನಾನು ಆ ದಿನ ಕಾರ್ಖಾನೆಗೆ ತೆಗೆದುಕೊಂಡು ಹೋಗಿದ್ದೆ. ಅದರ ಅವಶ್ಯಕತೆ ಇತ್ತು ಅಂತ. ಆಮೇಲೆ ತಂದು ಕೊಡುತ್ತೇನೆ. ಕೀರ್ತಿ ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟಳು. ಎಷ್ಟು ಅಂತ ಸುಳ್ಳು ಹೇಳುತ್ತೀರಾ? ನಿಮ್ಮ ಸುಳ್ಳಿಗೆ ಮಿತಿಯೇ ಇಲ್ಲವೇ? ಅವರ ನಡುವಿನ ಮಾತುಗಳನ್ನ ಕೇಳಿ ರಾಮನಾಥ ಮತ್ತು ಸುಶೀಲ ಅಲ್ಲಿಗೆ ಬಂದರು. ಏನು ನಡೀತಾ ಇದೆ ಕೀರ್ತಿ? ನನ್ನ ಮಗನಿಗೆ ಒಡೆಯುವಷ್ಟು ಧೈರ್ಯವೇ ನಿನಗೆ ಎಂದಳು ಸುಶೀಲ. ಕೀರ್ತಿ, ಈಗೆಲ್ಲ ಹುಚ್ಚಾಗಿ ಯಾಕೆ ಆಡುತ್ತಾ ಇದ್ದೀಯಾ? ಏನಾಗಿದೆ ನಿನಗೆ ಎಂದ ಗಿರೀಶ್ ಸಿಟ್ಟಿನಿಂದ. ನಿಜ, ನೀವೆಲ್ಲ ಸೇರಿ ನನಗೆ ಹುಚ್ಚು ಇಡಿಸಿ ಬಿಟ್ಟಿರಿ ಎಂದು ದೊಡ್ಡದಾಗಿ ಅಳಲು ಶುರು ಮಾಡಿದಳು. ಕೀರ್ತಿ, ಹೀಗೆ ಅತ್ತರೆ ಹೇಗೆ? ಏನು ವಿಷಯ ಅಂತ ಹೇಳು ಪ್ಲೀಸ್. ಸರಿ, ನಾನು ವಿಷಯ ಹೇಳುತ್ತೇನೆ. ಆದರೆ ಈ ಬಾರಿ ನೀವು ಸತ್ಯವನ್ನೇ ಹೇಳಬೇಕು. ನೀವು ನನ್ನನ್ನ ಎಂದಾದ್ರೂ ಪ್ರೀತಿಸಿದ್ದೇ ಆದರೆ ನೀವು ಸುಳ್ಳು ಹೇಳಬಾರದು. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳಿ. ಸರಿ ಕೀರ್ತಿ, ಸತ್ಯವನ್ನೇ ಹೇಳುತ್ತೇನೆ. ವಿಷಯ ಏನೆಂದು ಬೇಗ ತಿಳಿಸು. ಕೀರ್ತಿ ಎಲ್ಲವನ್ನ ಬಿಚ್ಚಿಟ್ಟಿಲ್ಲ. ರಂಗನಾಥ್ ಫೋನ್ ಮಾಡಿದ್ದು, ಅಡ್ರೆಸ್ ಕೊಟ್ಟಿದ್ದು, ಓನರ್ ಹೇಳಿದ್ದು ಎಲ್ಲವನ್ನ ಹೇಳಿದಳು. ಆದರೆ ಚೇತನ ವಿಷಯವನ್ನ ಮುಚ್ಚಿಟ್ಟಳು. ಎಲ್ಲವನ್ನು ನಾನು ಹೇಳಿದ್ದೇನೆ. ಈಗ ನಿಮ್ಮ ಸರಿದೆ. ಪ್ಲೀಸ್ ಸತ್ಯವನ್ನ ಹೇಳಿ. ಸ್ವಲ್ಪ ಹೊತ್ತು ಗಿರೀಶ್ ಮತ್ತು ಅವನ ತಂದೆ ತಾಯಿ ಸುಮ್ಮನಾದರು. ಯಾರೂ ಏನನ್ನ ಹೇಳಲಿಲ್ಲ. ಯಾಕೆ ಸುಮ್ಮನೆ ಇದ್ದೀರಿ? ಮಾತಾಡಿ ಎಂದು ಬೇಡಿಕೊಂಡಳು. ಸುಶೀಲ ಏನು ಹೇಳಲು ಹೋದಳು. ಆದರೆ ಅವಳನ್ನ ತಡೆದ ಗಿರೀಶ್. ಇನ್ನು ಸುಳ್ಳು ಬೇಡ ಅಮ್ಮ, ಈಗ ಸಮಯ ಬಂದಿದೆ. ಕೀರ್ತಿ, ನೀನು ಪತ್ತೆ ಹಚ್ಚಿದ್ದು ಎಲ್ಲವೂ ಸತ್ಯ. ಕೀರ್ತಿ ಗಿರೀಶ್ ಕಡೆ ನೇರವಾಗಿ ನೋಡಿದಳು. ನಾನು ಒಬ್ಬ ಇಂಜಿನಿಯರ್ ಅಲ್ಲ, ನಾನು ಒಬ್ಬ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದೆ. ನಾನು PUC ಫೇಲ್. ಓದು ಬರಹ ಚಿಕ್ಕ ವಯಸ್ಸಿನಿಂದಲೂ ಹತ್ತುತ್ತಿರಲಿಲ್ಲ. ಅದಕ್ಕೆ ಅಪ್ಪ ಅಮ್ಮ ನನ್ನ ಮಾವನ ಜೊತೆ ಬೆಂಗಳೂರಿಗೆ ಕಳುಹಿಸಿದರು. ಊರಿನಲ್ಲಿ ಮಗ ಇಂಜಿನಿಯರ್ ಓದುತ್ತಿದ್ದಾನೆ ಎಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದರು. ಬೆಂಗಳೂರಿಗೆ ಹೋದೆ. ಆದರೆ ಅಲ್ಲಿ ನನಗೆ ಹಲವು ಕೆಟ್ಟ ಚಟಗಳು ಹಿಡಿದವು. ಹಣ ಪೋಲಾಯಿತು. ಹಣಕ್ಕಾಗಿ ಸಾಲ ಮಾಡಬೇಕಾಯಿತು. ಹೇಗೋ ಜೀವನ ನಡೆಯುತ್ತಿತ್ತು. ಸ್ವಲ್ಪ ವರ್ಷಗಳಲ್ಲಿ ನಿನ್ನ ಸಂಬಂಧ ನನಗೆ ಬಂತು. ನಿನ್ನನ್ನು ಫೋಟೋದಲ್ಲಿ ನೋಡಿಯೇ ಮರುಳಾದೆ. ಅದರಲ್ಲೂ ನಿನ್ನ ಹೆಸರಲ್ಲಿ ತುಂಬಾ ಆಸ್ತಿ ಇದೆ ಅಂತ ಗೊತ್ತಾಯಿತು. ನಿನ್ನ ಹಣದಿಂದ ಒಳ್ಳೆಯ ಜೀವನವನ್ನ ಆರಂಭಿಸಬಹುದು ಎಂದು ಯೋಚಿಸಿದ್ದೆ. ನಿನ್ನ ಮದುವೆಯಾದೆ. ಕೀರ್ತಿ ಮಂಕಾದಳು. ತನ್ನ ಮಾತು ಮುಂದುವರಿಸಿದ.
ನಿನ್ನನ್ನು ನೋಡಲು ಬರುವಾಗ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಯಿತು. ಅಮ್ಮನಿಗೆ ಅದು ಅಪಶಕುನ ಎನಿಸಿತು. ಅವರಿಗೆ ಆಗ ಹಣಕ್ಕಿಂತ ನನ್ನ ಭವಿಷ್ಯದ ಬಗ್ಗೆ ತುಂಬಾ ಚಿಂತೆಯಾಯಿತು. ಅದಕ್ಕೆ ನಿನ್ನನ್ನ ತಿರಸ್ಕರಿಸಿದರು. ಆದರೆ ಹಣದ ಆಸೆಯಿಂದ ಅವರನ್ನ ನಾನು ಹೇಗೋ ಈ ಮದುವೆಗೆ ಒತ್ತಾಯಿಸಿದೆ. ಹಣದ ಅವಶ್ಯಕತೆಯ ಬಗ್ಗೆ ವಿವರಿಸಿದೆ. ಆಗ ಅವರು ಈ ನಾಟಕಕ್ಕೆ ಒಪ್ಪಿಕೊಂಡರು. ನಾಟಕವೇ ಅಂದರೆ ನಾನು ನದಿಯಲ್ಲಿ ಬಿದ್ದಾಗ ಕಾಪಾಡಿದ್ದು ಕೂಡ ನಾಟಕವೇ? ಪ್ರೀತಿಸಿದ್ದು ನಾಟಕವೇ? ಹೌದು, ಅದೆಲ್ಲ ಒಂದು ರೀತಿಯ ನಾಟಕವೇ. ನನ್ನ ಅಮ್ಮ ಈ ಮದುವೆ ಮುರಿದಿದ್ದಾಗ ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದು ಎಂದು ಅರ್ಥವಾಗಲಿಲ್ಲ. ಆದರೂ ಟ್ರೈ ಮಾಡೋಣ ಅಂತ ಬಂದಿದ್ದೆ. ನೀನು ನದಿಯಲ್ಲಿ ಬಿದ್ದೆ. ನಿನ್ನನ್ನು ಒಲಿಸಿಕೊಳ್ಳಲು ಅದೇ ಒಳ್ಳೆಯ ಅವಕಾಶವೆಂದು ಯೋಚಿಸಿ ನಿನ್ನನ್ನು ಕಾಪಾಡಿದೆ. ನಿನ್ನನ್ನು ಪ್ರೀತಿಸಿದೆ. ನೀವು ಪ್ರೀತಿಸಲಿಲ್ಲ, ಪ್ರೀತಿಸಿದ ನಾಟಕ ಮಾಡಿದಿರಿ. ನಿಜವಾಗಿಯೂ ಪ್ರೀತಿಸಿದ್ದು ನಾನು. ಚೇತನ 1000 ಸಲ ಹೇಳಿದಳು. ಕೆಲವೊಮ್ಮೆ ಮಾತಿನಲ್ಲಿ, ಕೆಲವೊಮ್ಮೆ ಪತ್ರ ಬರೆದು. ಆದರೂ ನಾನು ಅವಳ ಮಾತು ಕೇಳಲಿಲ್ಲ. ಅವಳು ನನ್ನನ್ನ ಎಲ್ಲೋ ನೋಡಿದ್ದಾಳೆ ಎಂದು ನೀನು ಹೇಳಿದೆಯಲ್ಲ, ಅದಕ್ಕೆ ನಾನು ಅವಳನ್ನ ಹೇಗೋ ಟ್ರಾನ್ಸ್ಫರ್ ಮಾಡಿಸಿದೆ. ಅಪ್ಪನ ಮೊಬೈಲಿಂದ ಫೋನ್ ಮಾಡಿ ಎದುರಿಸಿದೆ. ಹಾಗಾದ್ರೆ ನೀವು ಶ್ರೀಮಂತರು ಎಂದು ಕೊಚ್ಚಿಕೊಂಡಿದ್ದು, ಅಷ್ಟು ತೋಟ ಗದ್ದೆ ಇದೆ ಎಂದು ಹೇಳಿದ್ದು ಎಲ್ಲವೂ ಸುಳ್ಳೆ? ಹೌದು. ಆದರೆ ನೀವು ನನಗೆ ಅಷ್ಟು ದುಬಾರಿ ಉಂಗುರ ಕೊಡಿಸಿದ್ದು ಮತ್ತೆ ಮದುವೆ ಖರ್ಚಿನ ಅರ್ಧ ಜವಾಬ್ದಾರಿ ವಹಿಸಿಕೊಂಡಿದ್ದು ಅದೆಲ್ಲ ಯಾಕೆ? ಅದೆಲ್ಲ ನಿನ್ನನ್ನು ಮತ್ತು ನಿನ್ನ ಮನೆಯವರನ್ನ ಒಲಿಸಲು ಮಾಡಿದ ನಾಟಕ. ಅದಕ್ಕೆಲ್ಲ ನಾವು ತುಂಬಾ ಸಾಲ ಮಾಡಿದೆವು. ಅಮ್ಮ ತನ್ನ ಒಡವೆ ಮಾರಿದಳು. ಹಾಗಾದ್ರೆ ಕೆಲಸದಿಂದ ನಿಮ್ಮನ್ನು ತೆಗೆದು ಹಾಕಿದರು ಎಂದು ಹೇಳಿದ್ದು, ಅದಕ್ಕೆ ಹಣ ತೆಗೆದುಕೊಂಡಿದ್ದು ಅದು ಕೂಡ ನಾಟಕವೇ? ಹೌದು. ನಿನ್ನ ಹಣದಿಂದ ನಾನು ಕಾರ್ಖಾನೆ ಪ್ರಾರಂಭಿಸಿದೆ. ಮತ್ತೊಂದು ವಿಷಯ, ಅಪ್ಪನಿಗೆ ಹುಷಾರಿಲ್ಲ ಎಂದು ಆಸ್ಪತ್ರೆ ಸೇರಿದ್ದು ಕೂಡ ನಾಟಕವೇ. ಆಗ ನನಗೆ ಹಣದ ತುಂಬಾ ಅವಶ್ಯಕತೆ ಇತ್ತು. ನಿನ್ನ ಹತ್ತಿರ ನೇರವಾಗಿ ಕೇಳಲು ಮನಸ್ಸಾಗಲಿಲ್ಲ. ಅದಕ್ಕೆ ಈ ನಾಟಕ ಮಾಡಬೇಕಾಯ್ತು. ಹೀಗೆಲ್ಲ ಮಾಡಬೇಕಾದ್ರೆ ನಿಮಗೆ ಒಂದು ಚೂರು ಅಸಹ್ಯ ಅನಿಸಲಿಲ್ಲವೇ? ನನಗೆ ಇದೆಲ್ಲ ತಿಳಿದರೆ ನನ್ನ ಗತಿ ಏನಾಗುವುದು ಎಂದು ಯೋಚಿಸಲಿಲ್ಲವೇ? ನನಗೆ ಗೊತ್ತು ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ. ಆದರೆ ನಿನ್ನ ಹಣದ ಸಹಾಯದಿಂದ ನಾನು ಕಾರ್ಖಾನೆ ತೆಗೆದೆ. ಒಳ್ಳೆ ಲಾಭವಾಗುತ್ತಿದೆ. ಎಲ್ಲ ಒಳ್ಳೆಯದೇ ಆಗುತ್ತಿದೆ. ನೀನು ಯಾಕೆ ಇದನ್ನೆಲ್ಲ ಮರೆತು ನನ್ನ ಜೊತೆ ಆಯಾಗಿ ಬಾಳಬಾರದು? ಗಿರೀಶ್ ಸರಿಯಾಗಿ ಹೇಳುತ್ತಿದ್ದಾನೆ. ನೀನು ಯಾಕೆ ನಮಗೆ ಇನ್ನೊಂದು ಅವಕಾಶ ಕೊಡಬಾರದು ಎಂದರು ದಂಪತಿ ಮಗನನ್ನ ಬೆಂಬಲಿಸಿ. ಕೀರ್ತಿ ಸುಮ್ಮನಾದಳು. ಏನೂ ಮಾತನಾಡಲಿಲ್ಲ. 1 ಗಂಟೆಯ ನಂತರ ಹರಿ ಕಾಲೇಜಿಗೆ ಹೋಗಲು ರೆಡಿ ಆಗುತ್ತಿದ್ದ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದರು. ಹರಿ ಬಾಗಿಲು ತೆಗೆದ. ನೋಡಿದರೆ ಕೀರ್ತಿ ನಿಂತಿದ್ದಾಳೆ. ಕೀರ್ತಿಯನ್ನ ಕಂಡು ಅಚ್ಚರಿಪಟ್ಟ. ಕೀರ್ತಿ, ನೀನು ಇಲ್ಲಿ? ಏನಾಯ್ತು? ಹರಿ, ನಿನ್ನಿಂದ ನನಗೆ ಒಂದು ಉಪಕಾರವಾಗಬೇಕು. ಪ್ಲೀಸ್. ಇಲ್ಲ ಎನ್ನಬೇಡ. ಹರಿಗೆ ಅವಳ ವರ್ತನೆ ತುಂಬಾ ವಿಚಿತ್ರವೆನಿಸಿತು. ಸರಿ ಕೀರ್ತಿ, ಏನು ಸಹಾಯ ಬೇಕು ಹೇಳು. ನೀನು ನನ್ನ ಜೊತೆ ಒಂದು ಜಾಗಕ್ಕೆ ಬರಬೇಕು ಅಷ್ಟೇ. ಯಾಕೆ? ಏನಿಲ್ಲ, ಆಮೇಲೆ ಹೇಳುತ್ತೇನೆ. ಅರ್ಜೆಂಟ್ ಇದೆ, ಬೇಗ ಹೋಗೋಣ. ಸರಿ, ಎಲ್ಲಿಗೆ? ನಮ್ಮ ಊರಿನ ದೇವಸ್ಥಾನದ ಬ್ರಿಡ್ಜ್ ಪಕ್ಕ. ಇಬ್ಬರು ಬೈಕಲ್ಲಿ ಆ ಬ್ರಿಡ್ಜ್ ಕಡೆ ಹೋದರು. ಬ್ರಿಡ್ಜ್ ಕೆಳಗೆ ಇಳಿದು ದಡಕ್ಕೆ ಹೋಗೋಣ. ಆದರೆ ಯಾಕೆ? ನಂತರ ಹೇಳುತ್ತೇನೆ. ಹರಿಗೆ ಅವಳ ಮಾತುಗಳನ್ನ ಕೇಳಿ ತುಂಬಾ ವಿಚಿತ್ರವೆನಿಸಿತು. ಆದರೂ ಒಪ್ಪಿಕೊಂಡ. ಇಬ್ಬರು ಇಳಿದು ಅಲ್ಲೇ ಇದ್ದ ದೋಣಿಯ ಸಹಾಯದಿಂದ ದಡದ ಕಡೆ ಹೋದರು. ಕೀರ್ತಿ, ಈಗ್ಲಾದ್ರೂ ಹೇಳು, ಏನು ವಿಷಯ? ಕೀರ್ತಿ ತನ್ನ ಗಡಿಯಾರ ನೋಡಿದಳು. ಇನ್ನು 1 ನಿಮಿಷದಲ್ಲಿ ಒಂದು ಕಾರ್ ಮರಕ್ಕೆ ಹೋಗಿ ಬಡಿದುಕೊಳ್ಳುತ್ತದೆ. ಅಲ್ಲಿಂದ ಒಂದು ಹೆಣ್ಣು ನೀರಿನಲ್ಲಿ ಬೀಳುತ್ತಾಳೆ. ಅವಳನ್ನ ನೀನೂ ಕಾಪಾಡಬೇಕು. ಏನು? ತಮಾಷೆ ಮಾಡಬೇಡ. ನಿಜ. ಅಲ್ಲಿ ನೋಡು, ಆ ಕಾರ್ ಬರುತ್ತಿದೆ. ನಾನು ಹೇಳಿದ ಹಾಗೆ ಮಾಡು ಎಂದು ಬ್ರಿಡ್ಜ್ ಮೇಲೆ ಬರುತ್ತಿದ್ದ ಕಾರ್ ತೋರಿಸಿದಳು ಕೀರ್ತಿ. ಕೀರ್ತಿ ಹೇಳಿದ ಹಾಗೆ ಆಯ್ತು. ಆ ಕಾರ್ ಮರಕ್ಕೆ ಡಿಕ್ಕಿ ಹೊಡೆಯಿತು. ಆ ಕಾರಿನ ಡೋರ್ ಓಪನ್ ಆಗಿ ಒಂದು ಹೆಣ್ಣು ಕೆಳಗೆ ನೀರಿನಲ್ಲಿ ಬಿದ್ದಳು. ಆ ಕಾರ್ ದೂರದಲ್ಲಿ ಇದ್ದಿದ್ದರಿಂದ ಆ ಹೆಣ್ಣು ಯಾರೆಂದು ಅವರಿಗೆ ಕಾಣಲಿಲ್ಲ. ಹರಿ, ಹೋಗು, ಅವಳನ್ನ ಕಾಪಾಡು ಎಂದು ಕಿರುಚಿದಳು ಕೀರ್ತಿ. ಹರಿಗೆ ಯೋಚಿಸಲು ಸಮಯವಿರಲಿಲ್ಲ. ನೀರಿನಲ್ಲಿ ಹಾರಿ ಆ ಹೆಣ್ಣನ್ನ ಕಾಪಾಡಿ ಈಜಿ ಅವಳನ್ನ ದಡಕ್ಕೆ ತಂದು ಮಲಗಿಸಿ ಯಾರೆಂದು ನೋಡಿದ. ಆ ಹೆಣ್ಣು ಬೇರೆ ಯಾರೂ ಆಗಿರಲಿಲ್ಲ. ಅವಳು ಕೀರ್ತಿಯೇ ಆಗಿದ್ದಳು. ಪಕ್ಕದಲ್ಲಿ ಒಬ್ಬ ಕೀರ್ತಿ ನಿಂತಿದ್ದಾಳೆ. ಜ್ಞಾನ ತಪ್ಪಿ ಇನ್ನೊಂದು ಕೀರ್ತಿ ಮಲಗಿದ್ದಾಳೆ. 2ನೇ ಕೀರ್ತಿ ಯಾರು? ಏನಿತು ವಿಚಿತ್ರ? 2 ಕೀರ್ತಿಗಳು. ನೋಡೋಣ ಮುಂದಿನ ಭಾಗದಲ್ಲಿ. ಕಥೆಯು ಮುಂದುವರಿಯುತ್ತೆ.